ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮೆಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ಆ್ಯಂಡ್ ಆಲ್ಸೋ ವಿ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಆನ್ಲೈನ್ ಬೈಬಲ್ ಸ್ಟಡಿ. ಸೊ ಆಸ್ ವಿ ಪ್ರಿಪೇರ್ ಆ್ಯಂಡ್ ಬಿಗಿನ್ ದಿಸ್ ಆನ್ಲೈನ್ ಸರ್ವಿಸ್, ದೇವರ ವಾಕ್ಯ ಹೀಗೆ ಹೇಳ್ತದೆ. ಕೀರ್ತನೆಗಳು 62ನೇ ಅಧ್ಯಾಯ ವಚನ 1 ಮತ್ತು ವಚನ 5. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ರಕ್ಷಣೆಯು ಆತನಿಂದಲೇ. ಬಿ ಪೇಷಂಟ್ ಇನ್ ಗಾಡ್ ಆ್ಯಂಡ್ ಆಂಟಿಸಿಪೇಟ್ ಫಾರ್ ಗಾಡ್ ಸಾಲ್ವೇಷನ್. ದೇವರ ರಕ್ಷಣೆಗೋಸ್ಕರ ದೇವರನ್ನು ಕಾದುಕೊಂಡಿರಿ ಎಂಬುದಾಗಿ. ಸೊ ನಾವೆಲ್ಲರೂ ಕಷ್ಟದ ಸಂದರ್ಭಗಳಲ್ಲಿ ಹೋಗುವಾಗ ದೇವರನ್ನು ನಂಬಿ ಶಾಂತ ರೀತಿಯಲ್ಲಿ ಕಾಯುವಾಗ surely we will be able to experience and see the God's miracles and God's intervention in our daily life. So ಹಾಗಾಗಿ ನಾವು ಈ ಆನ್ಲೈನ್ ಬೈಬಲ್ ಸತ್ಯವೇದ ಅಧ್ಯಯನಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ತಾಳ್ಮೆಯಿಂದ ಪ್ರೀತಿಯಿಂದ ಸಿದ್ಧ ಮಾಡಿಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಮ್ಮ ಅಪರಾಧಗಳೇ ದೇವರಿಂದ ನಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನವು ತ್ರಯೇಕ ದೇವರ ನಾಮದಲ್ಲಿ ಪ್ರಾರಂಭವಾಗಲಿ. ಆಮೆನ್. ನಾವು ಸ್ವಲ್ಪ ಹೊತ್ತು ದೇವರನ್ನು ಹಾಡಿ ಸ್ತುತಿಸುವ ಹಾಡುಗಳನ್ನು ಹಾಡಿ ವಿ ಕ್ಯಾನ್ ರಿಲ್ಯಾಕ್ಸ್ ಅವರ್ ಸೆಲ್ಸ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಗ್ಲೋರಿಫೈ ಗಾಡ್. ನಮ್ಮೆಲ್ಲರಿಗೆ ತುಂಬ ಫೆಮಿಲಿಯರ್ ಆ್ಯಂಡ್ ಈಸಿಯೆಸ್ಟ್ ಸಾಂಗ್ ಬ್ಲೆಸ್ಸೆಡ್ ಅಶ್ಯೂರೆನ್ಸ್ ಜೀಸಸ್ ಇಸ್ ಮೈನ್ ಎನ್ನುವಂಥ ಇಂಗ್ಲಿಷ್ ಗೀತೆಯನ್ನು ರಾಗ ಮಾಡುವ. Jesus is mine. Oh, what a foretaste, glory divine, heir of salvation, purchase of God, born of His Spirit, washed in His blood. This is my story, this is my song, praising my Savior all the day long. This is my story, this is my song, praising my Savior all the day long. Perfect submission, perfect delight, visions of heaven
with submission. All is at rest. I in my Savior, happy and glad, watching and waiting, looking above, filled with His goodness, lost in His love. This is my story, this is my song, praising my Savior all the day long. This is my story, this is my song, praising my Savior all the day long. ಸೊ ನಾವು ಮತ್ತೊಂದು ರಾಗ ಮಾಡುವ ಕನ್ನಡ ಗೀತ. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಸೋತು ಹೋಗದಿರು ಎಂಬುದಾಗಿ. ಸೊ ನಾವೇನಾದರೂ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಹೋಗುತ್ತಿರುವುದಾದರೆ ದಿಸ್ ಗಿವ್ಸ್ ಇಮ್ಯಾನ್ಸ್ ಬೂಸ್ಟ್ ಟು ರಿನ್ಯೂ ಅವರ್ ಸ್ಟ್ರೆಂತ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್. ಸೊ ಹಾಗಾಗಿ ಈ ಗೀತೆಯಲ್ಲಿ ನಮ್ಮ ಕಷ್ಟಗಳನ್ನು ಹೇಗೆ ಹೊರಗೆ ಬರಬೇಕು ಕಷ್ಟಗಳಿಂದ ಎನ್ನುವಂಥ ಒಂದು ಇನ್ಸ್ಪೈರಿಂಗ್ ಸಾಂಗ್. ಸೊ ಹಾಗಾಗಿ ಇದನ್ನು ರಾಗ ಮಾಡುವಾಗ ವಿ ಕ್ಯಾನ್ ಫೀಲ್ ದಟ್ ಹೌ ಇಟ್ ಸ್ಟ್ರೆಂಥನ್ಸ್ ಅಸ್ ಎಂಬುದಾಗಿ. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಸೋತು ಹೋಗದಿರು ಮನಸೋತು ಹೋಗದಿರು, ಸೋತು ಹೋಗದಿರು ಮನಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಆಂತರ್ಯ ಮನುಷ್ಯನ ದಿನ ದಿನವು ನೂತನಗೊಳ್ಳುವ ವೇಳೆಯಿದು. ಆಂತರ್ಯ ಮನುಷ್ಯನ ದಿನ ದಿನವು ನೂತನಗೊಳ್ಳುವ ವೇಳೆಯಿದು. ಸೋತು ಹೋಗದಿರು ಮನಸೋತು ಹೋಗದಿರು, ಸೋತು ಹೋಗದಿರು ಮನಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಸರಿಸಾಟಿ ಇಲ್ಲದ ಮಹಿಮೆಯಿದು, ಇದರಿಂದ ನಮಗೆ ದೊರಕುವುದು. ಸರಿಸಾಟಿ ಇಲ್ಲದ ಮಹಿಮೆಯಿದು, ಇದರಿಂದ ನಮಗೆ ದೊರಕುವುದು. ಸೋತು ಹೋಗದಿರು ಮನಸೋತು ಹೋಗದಿರು, ಸೋತು ಹೋಗದಿರು ಮನಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು. ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು.
ಸೋತು ಹೋಗದಿರು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಕ್ರಿಸ್ತನ ನಿಮಿತ್ತದ ನಿಂದೆಗಳು ಭಾಗ್ಯವೇ ನಮಗೆ ಸೌಭಾಗ್ಯವು, ಕ್ರಿಸ್ತನ ನಿಮಿತ್ತದ ನಿಂದೆಗಳು ಭಾಗ್ಯವೇ ನಮಗೆ ಸೌಭಾಗ್ಯವು. ಸೋತು ಹೋಗದಿರು, ಮನ ಸೋತು ಹೋಗದಿರು, ಸೋತು ಹೋಗದಿರು, ಮನ ಸೋತು ಹೋಗದಿರು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. So we'll sing another song, last song for today's Bible study. ಯೆಹೋವ ಈರೆ ಒದಗಿಸುವಾತನೇ ನೀ ಸಾಕೆನಗೆ, ಯೆಹೋವನ ಆರೋಗ್ಯದಾತನೇ. So here is God is everything for all of us, but only we have to trust Him and have to be patient in very afflicted or very turbulent situations. So ಹಾಗಾಗಿ when God is with us, everything will be proper. We'll ask God's intervention and God's blessings for our daily life. ಸೊ ಹಾಗಾಗಿ ಗೀತೆಯನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ರಾಗ ಮಾಡುವ, ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿಕೊಳ್ಳುವ. ಒದಗಿಸುವಾತನೇ ನೀ ಸಾಕುನು ಸಾಕೆನಗೆ, ಯೆಹೋವ ರಾಫ ಆರೋಗ್ಯದಾತನೇ, ನಿನ್ಗಾಯದೆನ್ ಗುಣವಾದೆನು, ಯೆಹೋವ ಶಮ್ಮ ನನ್ ಜೊತೆ ಇರುವೆ, ನನ್ ಕೊರತೆಯೆಲ್ಲ ನೀಗುವೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ. ಯೆಹೋವ ಎಲೋಹಿಮ್ ಸೃಷ್ಟಿಯ ದೇವರೇ, ನಿನ್ ವಾಕ್ಯದಿ ನಿರ್ಮಿಸಿದೆ, ಪರಿಶುದ್ಧ ಕರ್ತನೇ ಉನ್ನತ ದೇವನೇ, ನೀನಿಲ್ಲದೆ ದೇವನಿಲ್ಲ, ಯೆಹೋವ ಶಾಲೋಮ್ ನನ್ ಸಮಾಧಾನವ, ನನ್ ಹೃದಯದೊಳ್ ತಂದಿರುವೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ. ಯೇಸುವೇ ನೀನೇ ನನ್ನಾತ್ಮ ಪ್ರಿಯನೇ, ನನ್ನೆಷ್ಟಾಗಿ ಪ್ರೀತಿಸಿದೆ, ನನ್ನನ್ನು ರಕ್ಷಿಸ ನಿನ್ನನ್ನರ್ಪಿಸಿದೆ,
ಮಾತ್ರ ಸಾಕು ನನಗೆ, ನೀ ಸಾಕೆ ನನಗೆ, ನೀ ಸಾಕೆ ನನಗೆ, ನೀ ಮಾತ್ರ ಸಾಕು ನನಗೆ. ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥನೆಯನ್ನು ಮಾಡಿ ದೇವರ ಆಶೀರ್ವಾದವನ್ನು ಮಾತ್ರವಲ್ಲದೆ ಕಷ್ಟದಲ್ಲಿರುವಂಥವರು, ಬೇರೆ ಬೇರೆ ಕಡೆಗಳಲ್ಲಿ ಪ್ರಾಕೃತಿಕ ವಿಕೋಪಗಳಿಂದ ಸಮಸ್ಯೆಗೆ ಸಿಲುಕಿರುವಂಥ ಎಲ್ಲ ಜನರಿಗಾಗಿ ಪ್ರಾರ್ಥನೆ ಮಾಡೋಣ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದಂತೆ ಕಿವುಡಲ್ಲ ಎಂಬುದಾಗಿ ಪ್ರವಾದನೆಗಾರನು ನಿನ್ನ ಕುರಿತಾಗಿ ಹೇಳುವುದರ ಮೂಲಕ ನಿನ್ನ ಆಶೀರ್ವಾದ, ನಿನ್ನ ರಕ್ಷಣೆಯಿಂದ, ನಿನ್ನ ಸಹಾಯದಿಂದ ದೂರವಾಗಿರುವಂಥದ್ದೇನೆಂಬುದಾಗಿ ನಮಗೆ ತಿಳಿದುಕೊಳ್ಳಿಕ್ಕಾಗುವಂತೆ ವಾಕ್ಯದ ಮೂಲಕವಾಗಿ ನಮಗೆ ಎಚ್ಚರಿಸುವಂತಹ, ವಾಕ್ಯದ ಮೂಲಕವಾಗಿ ನಮ್ಮನ್ನು ಸರಿಪಡಿಸಿಕೊಳ್ಳಲು ಸಹಾಯ ಮಾಡುವಂಥ ನಿನಗೆ ನಾವು ಈ ಸಂಜೆಯ ವೇಳೆಯಲ್ಲಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ನಿನ್ನ ಆಶೀರ್ವಾದದಿಂದ ನಾವು ಆನ್ಲೈನ್ನ ಮೂಲಕವಾಗಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂಥ ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರವಾಗಲಿ. ಈ ದಿವಸಕ್ಕಾಗಿ ನಿನಗೆ ಸ್ತೋತ್ರ. ಈ ದಿವಸವೆಲ್ಲ ನಮ್ಮ ಪ್ರಯಾಣಗಳಲ್ಲಿ, ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಜೊತೆಯಲ್ಲಿದ್ದುಕೊಂಡು ಆಶೀರ್ವಾದ ಮಾಡಿದ್ದಿ. ಈ ಸಂಜೆ ವೇಳೆಯಲ್ಲಿ ನಾವು ನಿನ್ನ ಪಾದ ಸಾನ್ನಿಧ್ಯದಲ್ಲಿ ಒಟ್ಟಾಗಿ ಸೇರಿ ಬಂದು ನಿನ್ನ ಪ್ರಸನ್ನತೆಯನ್ನು ಅನುಭವ ಮಾಡುತ್ತಾ ನಿನ್ನನ್ನು ಆರಾಧಿಸಿ ನಿನ್ನ ವಾಕ್ಯದ ಮೂಲಕವಾಗಿ ಬಲ ಹೊಂದುವಂತೆ ಸಹಾಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಹೇಳ್ತೇವೆ. ಹೀಗೆ ನೀನು ಸರ್ವರಲ್ಲಿಯೂ ಸರ್ವವೂ ಆಗಿದ್ದುಕೊಂಡು ನಮ್ಮ ಎಲ್ಲ ಬಲಹೀನತೆಗಳಲ್ಲಿ ಜೊತೆಗಾರನಾಗಿದ್ದುಕೊಂಡು ಕೈ ಹಿಡಿದು ನಡೆಸ್ತಿರುವುದಕ್ಕಾಗಿ ಸ್ತೋತ್ರ. ದೇವರು, ಈ ದಿವಸದಲ್ಲಿ ನಾವು ನಿನಗೆ ವಿರೋಧವಾಗಿ ತಿಳಿಯದೆ ಮಾಡುವ ಎಲ್ಲ ತಪ್ಪುಗಳಿಗಾಗಿ ಕ್ಷಮೆ ಯಾಚಿಸ್ತೇವೆ. ನಮ್ಮ ಪಾಪಗಳನ್ನು ಕ್ಷಮಿಸು. ನಮ್ಮನ್ನು ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧಿ ಮಾಡಿ ಮತ್ತೆ ಹೊಸ ವ್ಯಕ್ತಿಗಳಾಗಿ ಜೀವಿಸಲಿಕ್ಕೆ ಆಗುವಂತೆ ಸಹಾಯವನ್ನು ಮಾಡೆಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರ, ಒಂದು ಸಂದರ್ಭದಲ್ಲಿ ಇಡೀ ಸೃಷ್ಟಿಯನ್ನು ನೆನಪು ಮಾಡ್ತೇವೆ. ಇಡೀ ಸೃಷ್ಟಿಯಲ್ಲಿ ಕೊಟ್ಟಂತೆ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರವಾಗಲಿ. ವಿಶೇಷವಾಗಿ ಲಾಸ್ ಏಂಜಲ್ಸ್ ಮತ್ತು ಇನ್ನಿತರ ಪ್ರದೇಶಗಳಲ್ಲಿ ಕಾಡ್ಗಿಚ್ಚಿನ ನಿಮಿತ್ತವಾಗಿ ಅನೇಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅನೇಕರು ತಮ್ಮ ಆಸ್ತಿ ಪಾಸ್ತಿ, ಜೀವನೋಪಾಯಗಳನ್ನು, ಕುಟುಂಬದವರನ್ನು ಕಳೆದುಕೊಂಡು ದುಃಖದಲ್ಲಿರುವಾಗ ಅಂಥ ಪ್ರದೇಶಗಳ ಮೇಲೆ ನಿನ್ನ ದಯೆ ಇರಲಿ. ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗುವಂತೆ ನಡೆಸು. ಮಾತ್ರವಲ್ಲದೆ ಇದರ ಮೂಲಕವಾಗಿ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಮತ್ತೆ ಒಳ್ಳೆಯ ಮಾರ್ಗದಲ್ಲಿ ಜೀವಿಸುವಂತೆ ಸಹಾಯ ಮಾಡಿ ಎಂಬುದಾಗಿ ಕೂಡ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ದೇವರು, ವಿಶೇಷವಾಗಿ ಇನ್ನು ಬೇರೆಡೆ ಸ್ಥಳಗಳಲ್ಲಿ ಅನೇಕ ಯುದ್ಧಗಳಿಂದಾಗಿ, ಮಾತ್ರವಲ್ಲದೆ ಪ್ರಾಕೃತಿಕ ವಿಕೋಪಗಳಿಂದಾಗಿ, ವಿಶೇಷವಾಗಿ ಈ ಒಂದು ಎನ್ವೈರನ್ಮೆಂಟ್ ಚೇಂಜ್ನಿಂದಾಗಿ ಅನೇಕರ ಆರೋಗ್ಯದಲ್ಲಿ, ಮನೋಸ್ಥಿತಿಯಲ್ಲಿ, ದಿನನಿತ್ಯದ ಕಾರ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಪರಿಣಾಮವನ್ನು ಬೀರಿರುವಾಗ ನಿನ್ನ ಸಹಾಯದ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಂಡು ಪ್ರಾರ್ಥನೆಯನ್ನು ಮಾಡ್ತೇವೆ. ದೇವರು, ಈ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕೊಡು. ಮತ್ತೆ ಸೃಷ್ಟಿಯಲ್ಲಿ ಒಳ್ಳೆ ಆರೋಗ್ಯದಾಯಕವಾದಂಥ ವಾತಾವರಣವನ್ನು ಸೃಷ್ಟಿಸು ಎಂಬುದಾಗಿ ಬೇಡ್ತೇವೆ. ದೇವರೇ, ಕಷ್ಟ ಕಣ್ಣೀರಿನಲ್ಲಿರುವಂಥ ಜನರನ್ನು ಕಾಪಾಡು. ಅನಾರೋಗ್ಯದಲ್ಲಿದ್ದುಕೊಂಡು ಆಸ್ಪತ್ರೆಗೆ ದಾಖಲಾಗಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇರುವಂಥವರು, ಅನಿರೀಕ್ಷಿತ ಪರಿಸ್ಥಿತಿಗಳನ್ನು ಎದುರಿಸ್ತಿರುವಂಥವರು, ಕಷ್ಟ ಕಣ್ಣೀರಿನಲ್ಲಿರುವಂಥ ದೀನ ದಲಿತರು, ದಿಕ್ಕಿಲ್ಲದಂಥ ಜನರು, ಇಂಥವರೆಲ್ಲರ ಮೇಲೆ ನಿನ್ನ ಅಪಾರವಾದ ದಯೆ ಇರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಹೀಗೆ ಪ್ರತಿಯೊಬ್ಬರನ್ನು ನೀನು ಕಾಪಾಡಿ ನಡೆಸು. ವಿಶೇಷವಾಗಿ ನಮ್ಮ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂಥ 3 ಸಭೆಗಳಿಗಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ನಿನ್ನ ಚಿತ್ತವಿದ್ರೆ ಮುಂದಿನ ದಿವಸಗಳಲ್ಲಿ ಅಬುದಾಬಿ ಕನ್ನಡ ಸಭೆಯವರು ತಮ್ಮ 25ನೇ ವಾರ್ಷಿಕೋತ್ಸವದ ಸಂಭ್ರಮಾಚರಣೆಗಾಗಿ ತಮ್ಮನ್ನು ಸಿದ್ಧ ಮಾಡಿಕೊಳ್ಳುವಾಗ ಅವರ ಸಿದ್ಧತೆಯನ್ನು ಆಶೀರ್ವಾದ ಮಾಡು. ಬೇಕಾದ ಎಲ್ಲ ರೀತಿಯ ಸಹಾಯವನ್ನು ಅವರಿಗೆ ಅನುಗ್ರಹಿಸು. ಕೇವಲ ಆಚರಣೆ ಮಾಡುವಾಗ ಲೌಕಿಕವಾದ ರೀತಿಯಲ್ಲಿ ಮಾತ್ರವೇ ಸಂತೋಷ ಪಡದೆ ನಿನ್ನಲ್ಲಿ ಸಂತೋಷ ಪಡಲಿಕ್ಕೆ ಆಗುವಂತೆಯೂ, ನಿನಗಾಗಿ ಸಾಕ್ಷಿಯನ್ನು ಕೊಡುವಂಥ ಜೀವಿತ ಮಾಡಲಿಕ್ಕೆ ಆಗುವಂತೆ ಸಭೆಯನ್ನು ಆಶೀರ್ವಾದ ಮಾಡು. ಅದರ ಜವಾಬ್ದಾರಿ ಹೊತ್ತಂಥ ಎಲ್ಲ ನಾಯಕರನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ನಿನ್ನ ಕೃಪೆ, ಬಲ, ಜ್ಞಾನದಿಂದ ತುಂಬಿಸಿ ಮುನ್ನಡೆಸು ಎಂಬುದಾಗಿ ಕೂಡ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಇದರ ವಿಶೇಷವಾಗಿ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಗಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ನಮ್ಮ ಸಭೆಯನ್ನು ಇಲ್ಲಿ ತನಕ ನಡೆಸಿದ್ದಕ್ಕಾಗಿ ಸ್ತೋತ್ರ. ನೀನು ತಾನು ಇಲ್ಲಿ ತನಕ ಸಭೆಯ ಏಳು ಬೀಳುಗಳಲ್ಲಿ, ನಮ್ಮ ನಂಬಿಕೆ ಅಪನಂಬಿಕೆಸ್ತಿಕೆಗಳಲ್ಲಿ, ನಮ್ಮ ಸೋಲು ಗೆಲುವುಗಳಲ್ಲಿ ಜೊತೆಯಲ್ಲಿದ್ದದಕ್ಕಾಗಿ ಸ್ತೋತ್ರ. ಎಲ್ಲ ಪರಿಸ್ಥಿತಿಗಳಲ್ಲಿ ಸಭೆಯನ್ನು ಮುನ್ನಡೆಸಿದೆ. ಮುಂದಿನ ದಿವಸಗಳಲ್ಲಿ ಕೂಡ ಸಭೆಯನ್ನು ಕಟ್ಟುವಲ್ಲಿ, ಬೆಳೆಸುವಲ್ಲಿ, ನಿರ್ಮಾಣ ಮಾಡುವಲ್ಲಿ ನೀನೇ ಸಭೆಯನ್ನು ಬಲಪಡಿಸಿ ಮುನ್ನಡೆಸಿ ಎಂಬುದಾಗಿ ಬೇಡ್ತೇವೆ. ಸಭೆಯಲ್ಲಿರುವಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನನಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ಸಭೆಯಲ್ಲಿರುವಂಥ ಪ್ರತಿಯೊಂದು ಕುಟುಂಬ ಪ್ರಾಣಾತ್ಮಗಳನ್ನು ಆಶೀರ್ವಾದ ಮಾಡು. ಅವರ ಉದ್ಯೋಗ, ಮಕ್ಕಳ ವಿದ್ಯಾಭ್ಯಾಸ, ಕಲಿಕೆ,
ಮಾತ್ರವಲ್ಲದೆ ಜನರ ವ್ಯವಹಾರ ಪ್ರಯಾಣ ಉದ್ಯೋಗಗಳಲ್ಲಿ ಆಶೀರ್ವಾದವನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ಎಲ್ಲರಿಗೆ ದಿವಸಗಳಲ್ಲಿ ಹೆಚ್ಚಿನ ಆರೋಗ್ಯವನ್ನು ಕೊಡು, ಎಲ್ಲ ಸೈತಾನನ ಶೋಧನೆಗಳನ್ನ ಮೆಟ್ಟಿ ನಿಲ್ಲುವಂತ ಬಲವನ್ನ, ನಿನ್ನ ಕೃಪಾತಿಶಯವನ್ನ ಹೇರಳವಾಗಿ ಅನುಗ್ರಹಿಸು ಸ್ವಾಮಿ. ವಿಶೇಷವಾಗಿ ನಮ್ಮ ಸಭೆಯಲ್ಲಿರುವಂತಹ ಡೆಲ್ಲಿ ಟೀಚರ್ ಅವರಿಗಾಗಿ ಸ್ತೋತ್ರ ಇಡ್ತೇವೆ ಸ್ವಾಮಿ. ಅವರು ಕಳೆದ ದಿವಸದಲ್ಲಿ ಬಿದ್ದು ಕಾಲು ನೋವಿನ ಸಮಸ್ಯೆನ ಎದುರಿಸ್ತಿರುವಾಗ ಅವರ ಆರೋಗ್ಯಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯ ಹೇಳುವ ಪ್ರಕಾರ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತ್ತು ಎನ್ನುವಂಥ ರೀತಿಯಲ್ಲಿ ಪ್ರಿಯ ಸಹೋದರಿ ನಿನ್ನ ಮೇಲೆ ನಂಬಿಕೆ ಇಡ್ಲಿಕ್ಕಾಗುವಂತೆಯೂ, ಮಾತ್ರವಲ್ಲದೆ ತಮಗಿರುವಂಥ ಎಲ್ಲ ಬಲಹೀನತೆಗಳನ್ನ ನಿನ್ನ ಆತ್ಮನ ಬಲದಿಂದ ಮೆಟ್ಟಿ ನಿಲ್ಲಿಕ್ಕಾಗುವಂತೆ ಸಹಾಯವನ್ನು ಅನುಗ್ರಹಿಸು. ಅವರು ತೆಗೆದುಕೊಳ್ಳುವಂಥ ಔಷಧಿಗಳ ಮೂಲಕ ಕಾರ್ಯ ಮಾಡು, ಅವರ ದೇಹಕ್ಕೆ ಬಲ ಚೈತನ್ಯವನ್ನು ತುಂಬು, ಮತ್ತೆ ಆರೋಗ್ಯದಾಯಕವಾಗಿ ಸಭೆಯೊಟ್ಟಿಗೆ ಬಂದು ನಿನ್ನನ್ನು ಆರಾಧಿಸುವಂತೆ ಪ್ರಿಯ ಸಹೋದರಿಯನ್ನು ಆಶೀರ್ವಾದ ಮಾಡೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಹೀಗೆ ನಮ್ಮ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ನೀನ್ ತಾನೇ ಕೈ ಹಿಡಿದು ನಡೆಸು. ನಮ್ಮ ಎಲ್ಲ ಕಷ್ಟದ ದಿವಸಗಳಲ್ಲಿ ಪರಿಸ್ಥಿತಿಗಳಲ್ಲಿ ನೀನ್ ತಾನೇ ನಮ್ಮ ಜೊತೆಯಲ್ಲಿರೆಂಬುದಾಗಿ ಬೇಡ್ತೇವೆ. ಮತ್ತು ದೂರದಲ್ಲಿರುವಂತ ಎಲ್ಲ ನಮ್ಮ ಪ್ರೀತಿ ಪಾತ್ರ ಕುಟುಂಬದ ಸದಸ್ಯರನ್ನ ನೆನಪು ಮಾಡ್ತೇವೆ. ಎಲ್ಲರ ಜೀವಿತದಲ್ಲಿ ಜೊತೆಯಲ್ಲಿದ್ದುಕೊಂಡು ಅವರೆಲ್ಲ ಅಗತ್ಯತೆಗಳನ್ನ ಪೂರೈಸು, ಶಾಂತಿ ಸಮಾಧಾನವನ್ನು ಕೊಡು. ಮಾತ್ರವಲ್ಲದೆ ತಮ್ಮ ಜೀವನದ ಮೂಲಕ ನಿನ್ನನ್ನು ಮಹಿಮೆ ಪಡಿಸುವಂತೆ ಅವರೆಲ್ಲರನ್ನ ಕಾಪಾಡು. ಮತ್ತು ನಮ್ಮ ಸಭೆಯಿಂದ ರಜಾ ದಿವಸಗಳನ್ನ ಕಳೀಲಿಕ್ಕೆ ಊರಿಗೆ ಹೋಗಿರುವಂತವರನ್ನ ಕೂಡ ನೆನಪು ಮಾಡ್ತೇವೆ. ಅವರ ರಜಾ ದಿನಗಳನ್ನು ಸಂತೋಷವಾಗಿ ಕಳೆಯುವಂತೆ, ಆರೋಗ್ಯದಾಯಕವಾಗಿರ್ಲಿಕ್ಕಾಗುವಂತೆ ಕಾಪಾಡಿ ಮುನ್ನಡೆಸು. ಹೀಗೆ ನಮ್ಮೆಲ್ಲರನ್ನ ನಿನ್ನ ಜ್ಯೋತಿಯುಳ ಹಸ್ತದಲ್ಲಿಟ್ಟುಕೊಂಡು ರಕ್ಷಿಸಿ ಕೈ ಹಿಡಿದು ನಡೆಸು ಸ್ವಾಮಿ ದೇವರು. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ವಾಕ್ಯ ಹೇಳೋ ಪ್ರಕಾರ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ಮಾರ್ಗಕ್ಕೆ ಬೆಳಕಾಗಿದೆ ಎನ್ನುವಂಥ ರೀತಿಯಲ್ಲಿ ನಿನ್ನ ವಾಕ್ಯವನ್ನು ನಾವು ಯಾವತ್ತಿಗೂ ಕಡೆಗಾಣಿಸದೆ ವಾಕ್ಯದ ಮೂಲಕವಾಗಿ ಬಲ ಹೊಂದಲಿಕ್ಕಾಗುವಂತೆಯೂ, ವಾಕ್ಯದ ಮೂಲಕ ನಮ್ಮ ಜೀವಿತವನ್ನು ಅವಲೋಕಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ಇದರಲ್ಲಿ ಪಾಲ್ಗೊಂಡಂತ ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಆತ್ಮನಿಂದ ತುಂಬಿಸಿ ಬಲಪಡಿಸಿ ಅವರೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸು. ನಿನ್ನ ಬಡ ಸೇವಕನಾದ ನನ್ನ ಮೇಲೆ ಕೂಡ ನಿನ್ನ ದಯ ಇರಲಿ ಸ್ವಾಮಿ. ನಮ್ಮೆಲ್ಲರನ್ನ ಈ ಪ್ರಾರ್ಥನಾ ಕೂಟವನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ, ಆಮೆನ್. ಸೊ ಎಲ್ರಿಗೆ ಮತ್ತೊಂದು ಆವರ್ತಿ ವೆರಿ ಗುಡ್ ಈವ್ನಿಂಗ್. ನಾವಿವತ್ತು ಕೀರ್ತನೆಗಳು 90ನೇ ಕೀರ್ತನೆಯನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಲಾಸ್ಟ್ ಫ್ರೈಡೇ we have meditated on the book of 87th Psalm, 87ನೇ ಕೀರ್ತನೆಯನ್ನ. ಇವತ್ತು 90ನೇ ಕೀರ್ತನೆಯನ್ನ ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ ಇದು ಕೀರ್ತನೆಯ ಒಂದು ಚತುರ್ಭಾಗ ಅಂತ ಹೇಳುವಾಗ 4ನೆಯ ಭಾಗ ಕೀರ್ತನೆಯಲ್ಲಿ. ನಾವು ಆಗಲೇ ಅಂದ್ರೆ ಹಿಂದಿನ ದಿವಸಗಳಲ್ಲಿ ನೋಡಿದ ಹಾಗೆ we know that in book of Psalms there are 5 divisions. In that today we are meditating, or we are beginning with the 4th part of the book of Psalm. 4ನೇ ಭಾಗವನ್ನು ನಾವು ಪ್ರಾರಂಭ ಮಾಡುವಾಗ ಸೊ 90ರಿಂದ 106 ತನಕ ಬರುವಂತ ಪುಸ್ತಕಗಳನ್ನ 4 ಭಾಗ ಎಂಬುದಾಗಿ ಒಂದು ಡಿವಿಷನ್ ಮಾಡ್ತಾರೆ. ಸೊ ನಾವು ಇವತ್ತು ಆನ್ಲೈನ್ ಬೈಬಲ್ ಸ್ಟಡಿ ಮಾಡುವ ಮೊದಲು we will look at that there are many more, like 60 more chapters are remaining. ನಾವು ಕೀರ್ತನೆಯ ಭಾಗವನ್ನು ಕಂಪ್ಲೀಟ್ ಮಾಡಲಿಕ್ಕೆ. ಸೊ ಹಾಗಾಗಿ ಮುಂಬರುವಂಥ ದಿನಗಳಲ್ಲಿ what I'll do is I will select some of the important psalms. I'm not going to meditate on all the psalms. ಅಂದ್ರೆ ಇಲ್ಲಿ ತನಕ ಕೂಡ ನಾವು ಹಾಗೆ ಮಾಡಿದೆವು, ಕೆಲವು ಕೀರ್ತನೆಗಳನ್ನು ಸ್ಕಿಪ್ ಮಾಡಿದ್ದೇವೆ. ಈಗ ರ್ಯಾಂಡಮ್ ಆಗಿ I'll select which are the important ಸಾಮ್ಸ್ ಎಂಬುದಾಗಿ. 150 ಸಾಮ್ ಅಂತ ಹೇಳುವಾಗ ಈಗ 90ರಲ್ಲಿ ಇದ್ದೇವೆ ಅಂತ ಹೇಳಿದ್ರೆ 60 ಸಾಮ್ಸ್ ಆರ್ ರಿಮೈನಿಂಗ್, 60 ಕೀರ್ತನೆಗಳು ಬಾಕಿ ಇದೆ. ಸೊ ಐ ಡೋಂಟ್ ಥಿಂಕ್ ವಿಲ್ ಗೆಟ್ ದಟ್ ಮಚ್ ಫ್ರೈಡೇಸ್ ಟು ಮೆಡಿಟೇಟ್ ಈಚ್ ಫ್ರೈಡೇ one ಸಾಮ್. ಸೊ ಹಾಗಾಗಿ ಕೆಲವು ಕೀರ್ತನೆಗಳನ್ನ ಸ್ಕಿಪ್ ಮಾಡುವಾಗ ಅಟ್ಲೀಸ್ಟ್ ಬಿಫೋರ್ ದಿಸ್ academic year ends, April, May, we would conclude the book of Psalm. ಸೊ ಹಾಗಿರುವಾಗ ಕೆಲವು ಇಂಪಾರ್ಟೆಂಟ್ ಕೀರ್ತನೆಗಳನ್ನ ಮುಂದಿನ ದಿವಸಗಳಲ್ಲಿ ಸೆಲೆಕ್ಟ್ ಮಾಡಿ we will try to conclude this Bible study with the Psalm of 150th chapter. ಸೊ ಇವತ್ತು ನಾವು 90ನೇ ಕೀರ್ತನೆಯನ್ನ ಧ್ಯಾನ ಮಾಡ್ತಾ ಇದ್ದೇವೆ ಅಂತ ಹೇಳುವಾಗ I think I'll read it once, the whole chapter. It has 17 verses. ಚತುರ್ಭಾಗವು
ಕೀರ್ತನೆಗಳು 90ನೇ ಅಧ್ಯಾಯ ಚತುರ್ಭಾಗ. ಅನಿತ್ಯರಾದ ಪಾಪಾತ್ಮರಿಗೆ ನಿತ್ಯನಾದ ದೇವರ ದಯವೇ ಆಶ್ರಯ. ದೇವರ ಮನುಷ್ಯನಾದ ಮೋಶೆಯ ಪ್ರಾರ್ಥನೆ. ಕರ್ತನೆ, ತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೆ. ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ. 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನೆನ್ನಿನ ದಿನದಂತೆಯೂ ರಾತ್ರಿಯ ಜಾವದಂತೆಯೂ ಅವೆ. ನೀನು ಮನುಷ್ಯರನ್ನು ಪ್ರವಾಹದಿಂದ ಬಡ್ಕೊಂಡು ಹೋಗುತ್ತಿ, ಅವರು ನಿದ್ರೆಗೆ ಸಮಾನರೇ. ಅವರು ಹೊತ್ತಾರೆಯಲ್ಲಿ ಚಿಗುರುವ ಹುಲ್ಲಿನಂತಿದ್ದಾರೆ. ಅದು ಉದಯದಲ್ಲಿ ಬೆಳೆದು ಹೂ ಬಿಡುತ್ತದೆ, ಸಂಜೆಯಲ್ಲಿ ಕೊಯ್ಯಲ್ಪಟ್ಟು ಒಣಗಿ ಹೋಗುತ್ತದೆ. ನಿನ್ನ ಕೋಪದಿಂದ ಇಲ್ಲವಾದೆವು, ನಿನ್ನ ರೌದ್ರದಿಂದ ತಲ್ಲಣಗೊಂಡೆವು. ನಮ್ಮ ದ್ರೋಹಗಳನ್ನು ನಿನ್ನ ಮುಂದೆಯೂ ನಮ್ಮ ಗುಪ್ತ ಪಾಪಗಳನ್ನು ನಿನ್ನ ತೇಜೋ ದೃಷ್ಟಿಯಲ್ಲಿಯೂ ಇಟ್ಟುಕೊಂಡಿದ್ದಿ. ದಿನ ರೋಷದಿಂದ ನಮ್ಮ ಕಾಲವೆಲ್ಲ ಸಂದು ಹೋಯಿತು, ನಮ್ಮ ವರ್ಷಗಳು ನಿಟ್ಟುಸಿರಿನಂತೆ ತೀರಿ ಹೋದವು. ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ. ಅದು ಬೇಗನೆ ಗತಿಸಿ ಹೋಗುತ್ತದೆ, ನಾವು ಹಾರಿ ಹೋಗುತ್ತೇವೆ. ನಿನ್ನ ಕೋಪದ ಬಲವನ್ನು, ಭಯಭಕ್ತಿಗೆ ಕಾರಣವಾಗಿರತಕ್ಕ ನಿನ್ನ ರೌದ್ರವನ್ನು ಗ್ರಹಿಸುವವರಾರು? ನಮ್ಮ ದಿನಗಳು ಕೊಂಚವೆಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನ ಪಡಕೊಳ್ಳುವೆವು. ಯೆಹೋವನೇ, ಮನಸ್ಸನ್ನು ಬೇರೆ ಮಾಡಿಕೋ. ಎಷ್ಟರವರೆಗೆ ಕೋಪ ಮಾಡುವಿ? ನಿನ್ನ ಸೇವಕರ ಮೇಲೆ ಅಂತಃಕರಣವಿರಲಿ. ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆವು. ನೀನು ನಮ್ಮನ್ನು ಕುಗ್ಗಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು. ನಿನ್ನ ಸೇವಕರಿಗೆ ನಿನ್ನ ರಕ್ಷಕಾರ್ಯವು, ಅವರ ಮಕ್ಕಳಿಗೋಸ್ಕರ ನಿನ್ನ ಮಹತ್ತು ಪ್ರಕಟವಾಗಲಿ. ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ. ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು, ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು ಎಂಬುದೇ. ಸೊ ಈ ಕೀರ್ತನೆ ನಾವು ತುಂಬ ಸಲ ಓದಿರ್ತೇವೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸಾಂಗ್ ವಿಚ್ ವುಡ್ ಇಂಪ್ಯಾಕ್ಟ್ ಆನ್ ಆಲ್ ಆಫ್ ಅವರ್ ಸ್ಪಿರಿಚುವಲ್ ಲೈಫ್. ಇದು ನಮ್ಮ ಆತ್ಮಿಕ ಜೀವನದ ಮೇಲೆ ತುಂಬ ಪ್ರಭಾವ ಬೀರುವಂತಹ ಒಂದು ಕೀರ್ತನೆ. ಸೊ ಈ ಕೀರ್ತನೆಯ ಇಂಟ್ರೊಡಕ್ಷನ್ ಟೈಟಲ್ ಏನಂತ ನೋಡೋದಾದ್ರೆ, ದ ಸಾಮ್ ಇಸ್ ನೇಮ್ಡ್ ಆಸ್ ದಿ ಸಾಮ್ ಆಫ್ ಮೋಸಸ್ ಎಂಬುದಾಗಿ, ಅಥವಾ ದ ಸಾಮ್ ಆಫ್ ಮೋಸಸ್ ಪ್ರಯರ್, ಮೋಶೆಯ ಪ್ರಾರ್ಥನೆ ಎಂಬುದಾಗಿ ಕೂಡ ಇದಕ್ಕೆ ಟೈಟಲ್ ಅನ್ನ ಕೊಡಲ್ಪಟ್ಟಿದೆ. ನಾವು ಇದನ್ನ ಮೋಶೆ ಬರ್ದಿರಬಹುದು ಎಂಬುದಾಗಿ ಒಂದು ಕಡೆ ಟೈಟಲ್ ಅಲ್ಲಿ ಇರೋದಾದ್ರೆ ಕೂಡ, ಸ್ಟಿಲ್ ಮೆನಿ ಥಿಯಾಲಜಿಯನ್ಸ್ ಡೌಟ್ ಅಬೌಟ್ ದಿಸ್. ದಿಸ್ ಮೆ ನಾಟ್ ಬಿ ರಿಟನ್ ಬೈ ದಿ Moses, it might be some other one, but the context was similar during the period of Moses ಎನ್ನುವಂತ ಅನೇಕ ಊಹಾಪೋಹಗಳನ್ನ ಥಿಯಾಲಜಿಯನ್ಸ್ ಹೊರಗಾಕ್ತಾರೆ. ಸೊ ಇದರಲ್ಲಿ ಬೇರೆ ಯಾರು ಬರ್ದಿರ್ಬೋದು ಅಂತ ಹೇಳೋದಾದ್ರೆ, ಇಸ್ರಾಯೇಲ್ರ ಒಬ್ಬ ಗ್ರೇಟೆಸ್ಟ್ ಲೀಡರ್ ಮೈಟ್ ಹ್ಯಾವ್ ರಿಟನ್ ದ ಸಾಮ್ ಎಂಬುದಾಗಿ ಅನೇಕ ಥಿಯಾಲಜಿಯನ್ಸ್ ವಾದವನ್ನ ಪಡ್ತಾರೆ. ಆದ್ರೆ ನಾವು ಮೋಶೆ ಕಾಲದಲ್ಲಿ ನೋಡುವಾಗ ದೇರ್ ಆರ್ ಮೆನಿ ಸಾಂಗ್ಸ್ ರಿಟನ್ ಡ್ಯೂರಿಂಗ್ ದಟ್ ಟೈಮ್. ಅವರ ಕಾಲದಲ್ಲಿ ಅನೇಕ ಕೀರ್ತನೆಗಳು ಬರೆಯಲ್ಪಟ್ಟದನ್ನ ನಾವು ನೋಡ್ಬೋದು. ಆ ವಿಮೋಚನ ಕಂಡ 15ರಲ್ಲಾಗಿರ್ಬಹುದು, ಅಥವಾ ಧರ್ಮೋಪದೇಶ ಕಂಡ 32ರಲ್ಲಾಗಿರ್ಬೋದು. ಅವರು ಸಮುದ್ರವನ್ನು ದಾಟಿದ ತಕ್ಷಣ ಮಿರಿಯಾಮಳು ಮಾಡುವಂತ ಸ್ತೋತ್ರದ ಕೀರ್ತನೆ, ಮತ್ತು ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ದೇವರಿಗೋಸ್ಕರ ಹಾಡುಗಳನ್ನ ರಚಿಸಿ ಹಾಡಿದಂತಹ ಒಂದು ಕೀರ್ತನೆ. ಸೊ ಹಾಗಿದ್ರೆ ಈ ಕೀರ್ತನೆ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಬರ್ದಿರಬಹುದು ಅಂತ ನೋಡೋದಾದ್ರೆ, ಮೆನಿ ಸಸ್ಪೆಕ್ಟ್ ದಟ್ ದ ಡೆತ್ ಆಫ್ ಮಿರಿಯಾಮಳ ಸತ್ತು ಹೋದ ನಂತರದಲ್ಲಿ ಆ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಮೋಶೆ ಅಥವಾ ಯಾರೋ ಒಬ್ಬ ಲೀಡರ್ ಈ ಕೀರ್ತನೆಯನ್ನ ಬರ್ದಿರಬಹುದು ಎಂಬುದಾಗಿ. ನಾವೀಗ ಇದನ್ನ ಮೋಶೆ ಎಂಬುದಾಗಿ ತಗೊಳ್ಬೇಕು. ಯಾಕೆ ಹೇಳಿದ್ರೆ, ಸಿನ್ಸ್ ಇಟ್ಸ್ ಗಿವನ್ ಇನ್ ದಿ ಟೈಟಲ್ ದಟ್ ಮೋಸಸ್ ಪ್ರಯರ್, ಸೊ ಹಾಗಾಗಿ ನಾವು ಮೋಶೆ ಎಂಬುದಾಗಿ ತಕೊಂಡು one suspicion is that during the time of Miriam's death, ಮಿರಿಯಾಮಳ ಸತ್ತು ಹೋದಂತ ಸಂದರ್ಭದಲ್ಲಿ ಈ ಕೀರ್ತನೆಯನ್ನ ಬರ್ದಿರಬಹುದು ಎನ್ನುವಂಥದ್ದು. ಇನ್ನೊಂದು, ಯಾವಾಗ ಮೋಶೆ was striking a stick on the rock when God said Moses to strike on the rock to get water, ಆವಾಗ ಅವನು ಕೋಪದಿಂದ ಅದನ್ನು ಶಿಕ್ಷಿಸ್ತಾನೆ. ಆಗ ದೇವರ ಕೋಪ ಅವನ ಮೇಲೆ ಬರುವಾಗ ಈ ಸಂದರ್ಭದಲ್ಲಿ ಈ ಕೀರ್ತನೆಯನ್ನ ರಚಿಸಿರಬಹುದು ಎನ್ನುವಂತ ಊಹೆಗಳಿದೆ. ಅಂಡ್ ದ ಥರ್ಡ್ ಅಸಂಪ್ಷನ್ ಇಸ್ ಡೆತ್ ಆಫ್ ಆರನ್, ಮೋಸಸ್ ಬ್ರದರ್. ಮೋಶೆಯ ಅಣ್ಣನ ಸಾವಿನ ನಂತರದಲ್ಲಿ
ಈ ಕೀರ್ತನೆಯನ್ನ ಬರೆದಿರಬಹುದು ಎನ್ನುವಂತ ಕೆಲವು ಸಸ್ಪೆಕ್ಷನ್ಸ್ ಇರುವಂಥದ್ದನ್ನ ನಾವು ನೋಡ್ಬೋದು. ಸೊ ಹೇಗೆ ಸಹ ಮೋಶೆ ಕಾಲದಲ್ಲಿ ಒಂದು ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ, ಒಂದು ಸಾವಿನ ಅಥವಾ ಅನಿರೀಕ್ಷಿತವಾದಂಥ ಅನ್ಸರ್ಟನ್ ಸಿಚುವೇಶನ್ಸ್ ಅಂತ ಪರಿಸ್ಥಿತಿಯಲ್ಲಿ ಈ ಕೀರ್ತನೆಯನ್ನ ರಚಿಸಿರಬಹುದು. ಸೊ ಇದನ್ನು ನಾವು ಕಂಟೆಂಟ್ ವಾಯ್ಸ್ ಒಳಗಿರುವಂತ ವಿಷಯಗಳ ಆಧಾರದಲ್ಲಿ ಧ್ಯಾನ ಮಾಡ್ತಾ ಹೋಗುವ. ಸೊ 90ನೇ ಕೀರ್ತನೆಯ ವಚನ 1ರಿಂದ 3 ನಾವು ಒಂದು ಭಾಗವನ್ನಾಗಿ ಮಾಡಿದ್ರೆ, ಫೈಂಡಿಂಗ್ ರೆಫ್ಯೂಜ್ ಇನ್ ದಿ ಎಟರ್ನಲ್ ಗಾಡ್. ಸರ್ವಶಕ್ತನಾದಂತ ಅಥವಾ ಎಟರ್ನಲ್ ಅಂತ ಹೇಳುವುದಾದ್ರೆ ನಿರಂತರವಾದ ಶಾಶ್ವತವಾದಂತ ದೇವರ ಆಶ್ರಯವನ್ನ ಪಡೆಯುವಂಥದ್ದು ಎಂಬುದಾಗಿ. ಸೊ ಇಲ್ಲಿ ಈ ಕೀರ್ತನೆ ನಾನು ಆಗಲೇ ಹೇಳಿದಾಗೆ ಮೋಶೆ ಕಾಲದಲ್ಲಿ ಬರೆಯಲ್ಪಟ್ಟಿದೆ. ಸೊ ಮೋಶೆ ಕಾಲ ಅಂತ ಹೇಳುವಾಗ ಇಟ್ ವಾಸ್ ಅ ಜರ್ನಿ. ಅವರು ಈಜಿಪ್ಟ್ನಿಂದ ಕಾನಾನಿಗೆ ಪ್ರಯಾಣ ಮಾಡುವಾಗ ಆ ಒಂದು ಪ್ರಯಾಣದಲ್ಲಿ ದೇ ವರ್ ನಾಟ್ ಹ್ಯಾವಿಂಗ್ ಎ ಪ್ರಾಪರ್ ಟೆಂಟ್, ದೇ ವರ್ ನಾಟ್ ಹ್ಯಾವಿಂಗ್ ಎ ಪ್ರಾಪರ್ ಮಿಲಿಟರಿ ಟ್ರೂಪ್ ಟು ಪ್ರೊಟೆಕ್ಟ್ ದೆಮ್. ಅವರನ್ನ ಕಾಪಾಡಲಿಕ್ಕೆ ಅಥವಾ ಮಳೆ ಗಾಳಿ ಚಳಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಯಾವುದೇ ಟೆಂಟ್ಗಳಾಗಿರ್ಲಿ, ಮಿಲಿಟರಿ ಪವರ್ ಆಗಿರಲಿಲ್ಲ. ಬಟ್ ಡ್ಯೂರಿಂಗ್ ದಿಸ್ ಅಫ್ಲಿಕ್ಟೆಡ್ ಟೈಮ್ ಗಾಡ್ ವಾಸ್ ದರ್ ರೆಫ್ಯೂಜ್ ಅಂಡ್ ಗಾಡ್ ವಾಸ್ ದರ್ ಶೆಲ್ಟರ್. ಸೊ ಹಾಗಾಗಿ ಕರ್ತನೆ ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ ಎಂಬುದಾಗಿ ಹೇಳ್ತಾನೆ. ಸೊ ಇದರಲ್ಲಿ ಡ್ವೆಲ್ಲಿಂಗ್ ಪ್ಲೇಸ್ ಎಂಬುದಾಗಿ ಹೇಳುವಾಗ ದ ಹೀಬ್ರೂ ವರ್ಡ್ ಟ್ರಾನ್ಸ್ಲೇಟೆಡ್ ಆಸ್ ಆಶ್ರಯ ಸ್ಥಾನ ಅಂತ ಹೇಳಿದ್ರೆ ಇಟ್ಸ್ ಅ ಡ್ವೆಲ್ಲಿಂಗ್ ಪ್ಲೇಸ್ ಎನ್ನುವಂತ ಅರ್ಥವನ್ನ ಕೊಡ್ತದೆ. ಇಬ್ರಿಯ ಭಾಷೆಯಲ್ಲಿ ಆಶ್ರಯ ಸ್ಥಾನ ಅಂತ ಹೇಳಿದಾದ್ರೆ ವೇರ್ ಪೀಪಲ್ ಕ್ಯಾನ್ ರಿಸೈಡ್, ವೇರ್ ಪೀಪಲ್ ಕ್ಯಾನ್ ಸ್ಟೇ, ಎಲ್ಲಿ ಮನುಷ್ಯ ಜೀವನವನ್ನು ಮಾಡ್ಬೋದು. ನಾವು ಮನೆ ಅಂತ ಹೇಳ್ತೇವೆ, ನಮ್ಮ ಮನೆಯಲ್ಲಿ ನಿಶ್ಚಿಂತೆಯಾಗಿ ಮಲಗ್ತೇವೆ. ಅಂತಹ ಒಂದು ಕಂಫರ್ಟಬಲ್ ಆದಂತ ಪ್ಲೇಸ್ ಅವತ್ತು ಇಸ್ರಾಯೇಲ್ರಿಗೆ ಯಾವ್ದಾಗಿದೆ ಅಂತ ಹೇಳಿದ್ರೆ ದೇವರ ಪ್ರಸನ್ನತೆ, ದೇವರವರ ಜೊತೆಯಲ್ಲಿ ಇರುವಂಥದ್ದು. ನಾವು ಅದನ್ನ ಆಶ್ರಯ ಎಂಬುದಾಗಿ ಕೂಡ ಪದದಲ್ಲಿ ಅರ್ಥವನ್ನ ಕೊಡ್ತದೆ. ಇಬ್ರು ಪದದಿಂದ ನಾವು ಕನ್ನಡ ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡುವಾಗ ಆಶ್ರಯ ಎನ್ನುವಂತ ಅರ್ಥವನ್ನ ಕೂಡ ಕೊಡ್ತದೆ. ನಾವು ಧರ್ಮೋಪದೇಶ ಕಂಡ 33ನೇ ಅಧ್ಯಾಯ 27ರಲ್ಲಿ ಇದಕ್ಕೆ ರಿಲೇಟೆಡ್ ಆದಂತಹ ವಿಷಯವನ್ನ ನೋಡ್ಬೋದು. ಸೊ ಇಲ್ಲಿ ಆಶ್ರಯ ಪ್ರಾರಂಭವಾಗುವಂಥದ್ದು ಡ್ವೆಲ್ಲಿಂಗ್ ಪ್ಲೇಸ್, ದ ರೆಫ್ಯೂಜ್ ಇಸ್ ನಾಟ್ ಬಿಗ್ಯಾನ್ ವಿತ್ ದ ಪೀರಿಯಡ್ ಆಫ್ ಮೋಸಸ್. ಅಲ್ಲಿ ಮೋಶೆ ಹೇಳ್ತಾನೆ ತಲತಲಾಂತರಗಳಿಂದಲೂ ಅಂತ ಹೇಳುವಾಗ ಫ್ರಮ್ ಎವರ್ ಲಾಸ್ಟಿಂಗ್ ಟು ಎವರ್ ಲಾಸ್ಟಿಂಗ್, ಒಂದು ಕಾಲದಿಂದ ಇನ್ನೊಂದು ಕಾಲದ ತನಕ ಅಂತ ಹೇಳುವಾಗ ದೇವರು ಅಬ್ರಹಾಮನ ಕಾಲದಿಂದಲೂ ಮೋಶೆಯ ಕಾಲದ ತನಕ ಮುಂದಿನ ದಿವಸಗಳಲ್ಲಿ ಕೂಡ ದೇವರೇ ಆಶ್ರಯ ಸ್ಥಾನವಾಗಿರ್ತಾನೆ ಅಂತ ಹೇಳುವಂಥದ್ದು. ಅಂದ್ರೆ ಅಬ್ರಹಾಮ ಕೂಡ ಅವನಿಗೆ ದೇವರು ದೇಶವನ್ನು ಬಿಟ್ಟು ಹೋಗು ಅಂತ ಹೇಳುವಾಗ ಅವನು ಮತ್ತೊಂದು ದೇಶಕ್ಕೆ ಹೋಗುವಾಗ ಅಲ್ಲಿ ಅವನಿಗೆ ಆಶ್ರಯವಾಗಿದ್ದು ದೇವರೇ. ಸೊ ದೇ ಆರ್ ಆಲ್ ಡಿಪೆಂಡೆಂಟ್ ಆನ್ ಗಾಡ್, ದೇ ಟುಕ್ ರೆಫ್ಯೂಜ್ ಅಂಡ್ ಶೆಲ್ಟರ್ ಇನ್ ಗಾಡ್. ಅವ್ರು ಯಾರಲ್ಲಿ ಆಶ್ರಯವನ್ನ ಹೊಂದುತ್ತಾರೆ ಅಂತ ಹೇಳುವುದಾದ್ರೆ ದೇವರಲ್ಲಿ ಆಶ್ರಯವನ್ನ ಹೊಂದುತ್ತಾರೆ. ಸೊ ಮುಂದುವರೆದು, ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರಂತ ಹೇಳುವುದಾದ್ರೆ ಈಜಿಪ್ಟ್ನಿಂದ ಕಾನಾನಿಗೆ ಹೋಗುವಾಗ ಇಟ್ ವಾಸ್ ನಾಟ್ ದಿ ಈಸಿಯೆಸ್ಟ್ ವೇ ಟು ರೀಚ್ ದ ಪ್ರಾಮಿಸ್ಡ್ ಲ್ಯಾಂಡ್. ಅದರ ಮಧ್ಯದಲ್ಲಿ ತುಂಬಾ ಬೆಟ್ಟ ಗುಡ್ಡಗಳು ಇರ್ತಾ ಇದ್ವು. ಆ ಬೆಟ್ಟ ಗುಡ್ಡಗಳನ್ನ ಅವರು ದಾಟಿ ಹೋಗ್ಬೇಕಿತ್ತು ಅಂತ ಹೇಳಿದ್ರೆ ಇಟ್ ವಾಸ್ ಮೆನಿ ಚಾಲೆಂಜಸ್ ಅಂಡ್ ಹರ್ಡಲ್ಸ್ ಇನ್ ದರ್ ಜರ್ನಿ. ಆ ಒಂದು ಪ್ರಯಾಣದಲ್ಲಿ ಅನೇಕ ಗುಡ್ಡಗಳನ್ನು ಅವರು ದಾಟಿ ಹೋಗ್ಬೇಕಿತ್ತು. ಆದ್ರೆ ಇದೆಲ್ಲದರಲ್ಲಿ ಮೋಶೆ ಪ್ರಾರ್ಥನೆ ಮಾಡುವಂಥದ್ದು ಬೆಟ್ಟ ಗುಡ್ಡಗಳು ಉಂಟಾಗೋದಕ್ಕಿಂತ ಮುಂಚಿನಿಂದ ದೇವರು ನೀನೇ ಎಂಬುದಾಗಿ ಅಂತ ಹೇಳಿದ್ರೆ ಬೆಟ್ಟ ಗುಡ್ಡಗಳಿಗಿಂತ ದೊಡ್ಡದಾದಂಥ ವ್ಯಕ್ತಿ ದೇವರಿದ್ದಾನೆ. ಸೊ ಹಾಗಾಗಿ ವಿ ಕ್ಯಾನ್ ಫೇಸ್ ದಿಸ್, ವಿ ಕ್ಯಾನ್ ಓವರ್ಕಮ್ ದಿಸ್ ಟ್ರಬಲ್ಸ್ ಎನ್ನುವಂತ ಒಂದು ನಂಬಿಕೆಯನ್ನ ಪ್ರಾರ್ಥನೆಯನ್ನ ಮೋಶೆ ಮಾಡಿ ಜನರನ್ನ ಎನ್ಕರೇಜ್ ಮಾಡ್ತಾ ಇದ್ದಾನೆ. ಸೊ ಈಗಾಗಲೇ ಅವ್ರು ತುಂಬಾ ಸುಸ್ತಾಗಿ ಹೋಗಿರ್ತಾರೆ, ತುಂಬಾ ಟಯರ್ಡ್ ಎಲ್ಲ ಆಗಿರುವಾಗ ಬೆಟ್ಟ ಗುಡ್ಡಗಳನ್ನ ನೋಡುವಾಗ ದೇ ಫೀಲ್ ವೆರಿ ಟಯರ್ಡ್ ಅಂಡ್ ದೇ ಲೂಸ್ ಇಂಟ್ರೆಸ್ಟ್ ಅಂಡ್ ಫೇತ್ ಇನ್ ಗಾಡ್. ಮುಂದೆ ಹೋಗ್ಲಿಕ್ಕೆ, ಪ್ರಯಾಣ ಮಾಡ್ಲಿಕ್ಕೆ ಅವ್ರು ಹೆಸಿಟೇಟ್ ಕೂಡ ಮಾಡ್ಬೋದು. ಅಂತ ಸಂದರ್ಭದಲ್ಲಿ ಮೋಶೆ ಆ ಬೆಟ್ಟಗಳಿಗಿಂತ ಗುಡ್ಡಗಳು ಉಂಟಾಗೋದಕ್ಕಿಂತ ದೇವರು ಶಕ್ತನಾಗಿದ್ದಾನೆ, ದೇವರು ಆದಿಯಲ್ಲೇ ಇದೆಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ. ಸೊ ಹಾಗಾಗಿ ದೇವರು ನಮ್ಮ ಜೊತೆ ಇದ್ದಾನೆ ಎನ್ನುವಂತ ಒಂದು ನಂಬಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಸೊ
ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು ಎಂಬುದಾಗಿ ಹೇಳುವಾಗ ಗಾಡ್ ಇಸ್ ಎಟರ್ನಲ್ ಅಂಡ್ ಗಾಡ್ ಅಲೋನ್. ಈ ಸೃಷ್ಟಿ ನಮ್ಗೆ ಏನೇ ಅಡೆತಡೆಗಳು ಬರುವಾಗ ಮೋಶೆಯ ಒಂದು ಬಲವಾದ ನಂಬಿಕೆ ಏನಂತ ಹೇಳಿದ್ರೆ ದೇವರ ಮೇಲೆ ಮಾತ್ರ, ದೇವರು ಮಾತ್ರ ನಮ್ಮನ್ನ ನಡೆಸ್ತಾನೆ. ಯಾವುದೇ ಒಂದು ನ್ಯಾಚುರಲ್ ಕ್ರೈಸಿಸ್ ಅಥವಾ ಪ್ರಾಕೃತಿಕ ಸಮಸ್ಯೆಗಳು ಬಂದಾಗ ಕೂಡ ಅದಕ್ಕೆ ನಾವು ಬೇಗ ಶರಣರಾಗಿ ಏನ್ ಮಾಡ್ತೇವೆ, ನಂಬಿಕೆಯನ್ನು ಕಳ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್ ಲಾಸ್ ಏಂಜಲ್ಸ್ ಅಲ್ಲಿ ಆದಂತ ಘಟನೆ. ಸೊ ಹಾಗೆ ಆಗುವಾಗ ವಿ ಫೀಲ್ ಡಿಸಪಾಯಿಂಟೆಡ್, ವಿ ಫೀಲ್ ಲಾಸ್ ಸಮಥಿಂಗ್. ಆದ್ರೆ ಮೋಶೆ ಇದೆಲ್ಲದಕ್ಕಿಂತ ಗಾಡ್ ಇಸ್ ಬಿಯಾಂಡ್ ಆಲ್ ದಿಸ್ ಎನ್ನುವಂತ ನಂಬಿಕೆಯನ್ನು ವ್ಯಕ್ತಪಡಿಸ್ತಾನೆ. ಅಂಡ್ ಗಾಡ್ ಇಸ್ ಎಟರ್ನಲ್ ಅಂಡ್ ಗಾಡ್ ಇಸ್ ಇಂಡಿಪೆಂಡೆಂಟ್ ಫ್ರಮ್ ದಿಸ್ ಕ್ರಿಯೇಷನ್. ದೇವರು ಈ ಸೃಷ್ಟಿಯಲ್ಲಿ ಇಲ್ಲ, ಬದಲಾಗಿ ದೇವರು ಸೃಷ್ಟಿಯಿಂದ ಹೊರಗಿದ್ದಾನೆ ಎಂಬುದಾಗಿ ಜನರನ್ನ ಎನ್ಕರೇಜ್ ಮಾಡುವಂತ ವರ್ಡ್ಸ್. ಸೊ ಮುಂದೆ ಹೊರದು 3ನೇ ವಚನದಲ್ಲಿ ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನ ಪುನಃ ಮಣ್ಣಿಗೆ ಸೇರಿಸುತ್ತೆ ಎಂಬುದಾಗಿ ಹೇಳುವಾಗ ಈ ಸಡನ್ಲಿ ಕಮ್ ಟು ದ ಪಾಯಿಂಟ್ ಆಫ್ ಡೆತ್. ಒಂದು ವ್ಯಕ್ತಿ ಯಾರು ಅಲ್ಲಿ ಸತ್ತಿದ್ದಾರೆ, ಆದ್ರೆ ಈ ಸೃಷ್ಟಿಯನ್ನ ಒಂದು ಕಡೆ ಹೇಳ್ತಾನೆ, ಇನ್ನೊಂದು ಕಡೆ ದೇವರ ಆಶ್ರಯ ಅಂತ ಹೇಳಿದ್ರೆ ಅಲ್ಲಿ ಸಾಯು ಎನ್ನುವಂಥದ್ದು ಅದು ದೇವರು ಮನುಷ್ಯನನ್ನ ಪುನಃ ಅವನ ಉಗಮದ ಸ್ಥಿತಿಗೆ ಕಳಿಸುವಂಥದ್ದು ಅಂತ ಹೇಳಿದ್ರೆ. ಇನ್ನೊಂದು ಕಡೆ ಇಟ್ ಆಲ್ಸೋ ರಿಮೈನ್ಸ್ ಗಾಡ್ಸ್ ಜಡ್ಜ್ಮೆಂಟ್. ಮುಂದೆ ಬರುವಂತ ಅಥವಾ ಇಸ್ರಾಯೇಲ್ರಿಗೆ ದೇವರ ನ್ಯಾಯ ತೀರ್ಪು ಆವಾಗಲೇ ಆಗಿ ಅವರು ಈಜಿಪ್ಟರೊಟ್ಟಿಗೆ ಅಥವಾ ಈಜಿಪ್ಟರಿಂದ ಕಲಿತಂತ ಕೆಟ್ಟ ವಿಷಯಗಳನ್ನ ಪ್ರಾಕ್ಟೀಸ್ ಮಾಡಿ ಮಾತ್ರವಲ್ಲದೆ ದೇವರಿಗೆ ಡಿಸೊಬಿಡಿಯಂಟ್ ಆಗಿ ಶಾಪಗಳನ್ನ ಬರ ಮಾಡಿಕೊಂಡು ಅನೇಕರು ಅವರ ಪ್ರಯಾಣದಲ್ಲಿ ಸಾಯ್ತಾ ಇದ್ರು. ಸೊ ಹಾಗಾಗಿ ಅಂತ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಕೂಡ ಮೋಶೆ ಈ ಕೀರ್ತನೆಯನ್ನ ಬರೆದು ಈ ಮಾತನ್ನ ಹೇಳ್ತಾನೆ, ಮನುಷ್ಯರನ್ನ ಸಾಯಿರಿ ಅಂತ ನೀನೇ ಅವರನ್ನ ಆಜ್ಞಾಪಿಸಿ ಪುನಃ ಅವರನ್ನ ಮಣ್ಣಿಗೆ ಸೇರಿಸುತ್ತೆ ಅನ್ನುವಂತ ಮಾತುಗಳನ್ನ ಹೇಳ್ತಾನೆ. ಸೊ ನಾವು ಮುಂದೆ ಹೊರದು ವಚನ 4ರಿಂದ 6 ನಾವು ನೋಡುದಾದ್ರೆ, ಸೊ ಇದಕ್ಕೆ ನಾವು 4ರಿಂದ 6 ವಚನ ಟೈಟಲ್ ಮಾಡೋದಾದ್ರೆ ಮ್ಯಾನ್ ಬಿಫೋರ್ ದ ಗಾಡ್ ಆಫ್ ಜಡ್ಜ್ಮೆಂಟ್. ಸೊ ನ್ಯಾಯ ತೀರಿಸುವಂತ ದೇವರ ಎದುರಿನಲ್ಲಿ ಒಬ್ಬ ಸಾಮಾನ್ಯವಾದಂತ ಮನುಷ್ಯನ ಕುರಿತಾಗಿ ಈ ಭಾಗದಲ್ಲಿ ಮೋಶೆ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಸೊ ಇಲ್ಲಿ ಮೋಶೆ ಗಾಡ್ಸ್ ಎಟರ್ನಲ್, ದೇವರು ನಿರಂತರವಾದಂತ ದೇವರು ಅಂತ ಹೇಳಿದ್ರೆ ದೇವರ ದೃಷ್ಟಿಯಲ್ಲಿ ಮನುಷ್ಯರು ಮಾತ್ರವಲ್ಲದೆ ಸಮಯ ಎನ್ನುವಂಥದ್ದು ಎಂಟೈರ್ಲಿ ಡಿಫ್ರೆಂಟ್ ಪರ್ಸೆಪ್ಷನ್ ಅಂಡ್ ಡಿಫ್ರೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಎಂಬುದಾಗಿ ಕೂಡ ಅಲ್ಲಿ ಮೋಶೆ ತಿಳಿಸ್ತಾನೆ. ಸೊ ಸಮಯವನ್ನ ಮೋಶೆ ದೇವರನ್ನ ಹೊರಗೆ ಇಟ್ಟು ನೋಡ್ತಾನೆ. ದ ಟೈಮ್ ವಿಚ್ ಇಸ್ ಕನ್ಫೈನ್ಡ್ ಆಲ್ ಆಫ್ ಅಸ್, ದ ಟೈಮ್ ವಿಚ್ ಇಸ್ ಕನ್ಫೈನ್ಡ್ ದಿ ಎಂಟೈರ್ ಕ್ರಿಯೇಷನ್, ಬಟ್ ಇಟ್ ಇಸ್ ನಾಟ್ ಇನ್ಕ್ಲೂಡೆಡ್ ಆರ್ ಕನ್ಫೈನ್ಡ್ ಗಾಡ್ ವಿತ್ ಇನ್ ದ ಟೈಮ್ ಫ್ರೇಮ್. ದೇವರನ್ನ ಈ ಒಂದು ಟೈಮ್ ಫ್ರೇಮ್ ಅಲ್ಲಿ ಇಟ್ಟು ಮೋಶೆ ದೇವರನ್ನ ಕೂಡ ಈ ಟೈಮ್ ಒಳಗೆ ನೋಡೋದಿಲ್ಲ, ಬದಲಾಗಿ ಈ ಲುಕ್ಸ್ ಗಾಡ್ ಇಸ್ ಬಿಯಾಂಡ್ ದ ಟೈಮ್ ಎಂಬುದಾಗಿ. ಅದಕ್ಕೆ ಆದಿ ಅಂತ್ಯ ಅಂತ ನಾವು ಬೈಬಲ್ ಅಲ್ಲಿ ನೋಡೋದಾದ್ರೆ ಮೋಶೆ ಅದನ್ನ ಹೇಗೆ ಅರ್ಥ ಮಾಡ್ತಾನೆ ಹೇಳೋದಾದ್ರೆ, 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಒಂದು ದಿನ ಅಥವಾ ನಿನ್ನೆಯ ದಿನದಂತೆ ರಾತ್ರಿಯ ಜಾವದಂತೆ ಇದೆ ಎಂಬುದಾಗಿ ಹೇಳ್ತಾನೆ. ಅಂತ ಹೇಳಿದ್ರೆ ಇಟ್ ಇಸ್ ಅ ಮಿನಿಟ್ ಫಾರ್ ಯು ಎಂಬುದನ್ನು ಅಂತ ಅರ್ಥದಲ್ಲಿ. ಅದರಲ್ಲಿ ಜನರಿಗೆ ಹೇಳ್ತಾನೆ, ಜನರು 1000 ವರ್ಷಗಳು ಬದುಕಿ ಜೀವಿಸಿದ್ರೆ ಕೂಡ ನಿನಗೆ ಅದೊಂದು ಒಂದು ನಿಮಿಷದಂತೆ ಇದೆ, ಅಂಡ್ ಒಂದು ರಾತ್ರಿಯಲ್ಲಿ ಏನಾಗ್ತದೆ ಎಲ್ಲವೂ ಚೇಂಜ್ ಆಗಿ ಹೋಗ್ತದೆ. ಸೊ ಹಾಗಾಗಿ ಯು ಆರ್ ಬಿಯಾಂಡ್ ಟೈಮ್ ಅಂಡ್ ಸೀಸನ್ಸ್ ಎನ್ನುವಂತ ಮಾತುಗಳನ್ನ ಹೇಳ್ತಾನೆ. ಮತ್ತೆ ಇನ್ನೊಂದು ಕಡೆ ಇಟ್ಸ್ ಎ ಪೊಯಾಟಿಕ್ ಸ್ಟೈಲ್ ಆಫ್ ರೈಟಿಂಗ್ ದರ್ ಲಿಟ್ರೇಚರ್. ಅವತ್ತಿನ ಕಾಲದಲ್ಲಿ ಇಬ್ರಿಯರು ಯಾವುದೇ ಬರೆಯುವಾಗ ಕೀರ್ತನೆಗಳನ್ನ ದೇ ಹ್ಯಾವ್ ದೇರ್ ಓನ್ ಸ್ಟೈಲ್ ಆಫ್ ರೈಟಿಂಗ್ ಪೊಯಿಟಿಕಲ್ ಲಿಟ್ರೇಚರ್. ಸೊ ಹಾಗಾಗಿ ಮೋಶೆ ಇದನ್ನ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿರಬಹುದು ಎನ್ನುವಂತ ಒಂದು ಅಭಿಪ್ರಾಯವನ್ನ ನಾವು ನೋಡ್ಬೋದು. ಸೊ ಅದರಲ್ಲಿ ಒಂದು ಕಡೆ ಟೈಮ್ ಅಥವಾ ಮನುಷ್ಯರು ಟೈಮ್ ಒಳಗೆ ಹೇಗೆ ರಿಸ್ಟ್ರಿಕ್ಟೆಡ್ ಅಂತ ಹೇಳೋದಾದ್ರೆ, ಗಾಡ್ ಇಸ್ ನಾಟ್ ವಿತ್ ಇನ್ ದ ಟೈಮ್ ಫ್ರೇಮ್ ಅಂತ ಹೇಳಿ ಅಲ್ಲಿ ಮನುಷ್ಯ ನಿದ್ರೆಗೆ ಜಾರ್ತಾರೆ. ಅವರು ಹೊತ್ತಾರೆಯಲ್ಲಿ ಚಿಗುರುವಂತಹ ಹುಲ್ಲಿನಂತಿದ್ದಾರೆ, ಉದಯದಲ್ಲಿ ಬೆಳೆದು ಹೂ ಬಿಡ್ತದೆ, ಸಂಜೆಯಲ್ಲಿ ಕೊಯ್ಯಲ್ಪಟ್ಟು ಒಣಗಿ ಹೋಗ್ತದೆ ಅಂತ ಹೇಳಿದ್ರೆ ಯಾವುದು ಬೆಳಗ್ಗೆ ಇರ್ತದೆ ಅದು ರಾತ್ರಿಯಲ್ಲಿ ಇರೋದಿಲ್ಲ. ಸೊ ಹಾಗಾಗಿ
ಮನುಷ್ಯನ ಜೀವನ ಒಂದು ನೀರಿನ ಗುಳ್ಳೆ ಹಾಗೆ. ನೀರಿನ ಮೇಲೆ ಒಂದು ಬಬಲ್ ಬಂದ್ರೆ ವಿ ಫೀಲ್ ದಟ್ ಓ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಅಂತ. ಆದ್ರೆ ಅಷ್ಟೊತ್ತಿಗೆ ಅದು ಡೆಸ್ಟ್ರಾಯ್ ಆಗಿ ಹೋಗಿರ್ತದೆ. ಆದ್ರೆ ಇನ್ನೊಂದು ಬರ್ತದೆ. ಸೊ ಲೈಕ್ ದಟ್ ಮನುಷ್ಯನು ಅಂತ ಬರ್ತಾನೆ ಹೋಗ್ತಾನೆ. ಸೊ ಆದ್ರೆ ನೀನ್ ಹಾಗಲ್ಲ. ಮನುಷ್ಯನು ದೇವರ ದೃಷ್ಟಿಯಲ್ಲಿ ಏನಾಗಿದ್ದಾನೆ, ಅಲ್ಪನಾದಂಥವನು, ಕ್ಷಣಿಕನಾಗಿದ್ದಾನೆ ಎಂಬುದಾಗಿ ಮೋಶೆ ಜನರಿಗೆ ಇದರ ಮೂಲಕವಾಗಿ ದೇವರ ಎದುರಿನಲ್ಲಿ ತಗ್ಗಿಸಿಕೊಳ್ಳಿಕ್ಕೆ ಕರೆಯನ್ನ ಕೊಡ್ತಾನೆ. ಸೊ ಮುಂದುವರೆದು ವಚನ 7-8 ನಾವು ನೋಡುದಾದ್ರೆ, ವಚನ 7-8 ಇದನ್ನ ನಾವು ಟೈಟಲ್ ಮಾಡುವುದಾದ್ರೆ ಗಾಡ್ಸ್ ಜಡ್ಜ್ಮೆಂಟ್ ಆನ್ ದೇರ್ ಓಪನ್ ಅಂಡ್ ಸೀಕ್ರೆಟ್ ಸಿನ್ಸ್ ಎಂಬುದಾಗಿ. ದೇವರ ನ್ಯಾಯ ತೀರ್ಪು ಅದು ಇಸ್ರಾಯೇಲ್ರ ಅಥವಾ ಜನರು ಮಾಡಿರುವಂತ ಓಪನ್ ಸೀಕ್ರೆಟ್, ಸಮಾಜದಲ್ಲಿ ಆಗುವಂತ ತಪ್ಪುಗಳು, ಮತ್ತೆ ತಮ್ಮ ಒಳಗೆ ಆಗುವಂತ ಸೀಕ್ರೆಟ್ ಸಿನ್ಸ್, ನಾವು ಯಾರಿಗೂ ಗೊತ್ತಾಗದ ಹಾಗೆ ಮಾಡಿರುವಂತ ತಪ್ಪುಗಳು, ಇದರ ಮೇಲೆ ದೇವರ ನ್ಯಾಯ ತೀರ್ಪಿನ ಕುರಿತಾಗಿ ಮೋಶೆ ಮಾತಾಡುವಂಥದ್ದನ್ನ ನೋಡ್ತೇವೆ. ಸೊ ಇಲ್ಲಿ ಮೋಶೆ ಒಂದು ಕಡೆ ಟೈಮ್ ಇದೆಲ್ಲದರ ಮೇಲೆ ದೇವರ ಹಿಡಿತ ಸಾಧಿಸಿದ್ದಾನೆ ಅಂತ ಹೇಳುವುದರೊಟ್ಟಿಗೆ he also says that God is sovereign God who can be our judge and determine all our good and wrong deeds. ದೇವರು ನಮ್ಮ ಒಳ್ಳೆ ಮತ್ತು ಕೆಟ್ಟ ಕಾರ್ಯಗಳನ್ನ ನಿರ್ಧಾರ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಮೋಶೆ ಈ ವಚನಗಳಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಸೊ ಇಸ್ರಾಯೇಲ್ರು ಪ್ರಯಾಣ ಮಾಡುವಾಗ ಅವ್ರು ತುಂಬಾ ಸಲ ತಪ್ಪುಗಳನ್ನ ಮಾಡ್ತಾ ಇದ್ರು. ನಾವು ನೋಡ್ತೇವೆ ಮೋಶೆಗೆ ಅವ್ರು ತುಂಬಾ ಸಲ ಇರಿಟೇಟ್ ಮಾಡ್ತಾರೆ, ಅವನಿಗೆ ಒಬ್ಬೆ ಆಗ್ತಾ ಇರಲಿಲ್ಲ. ಮಾತ್ರವಲ್ಲದೆ ಅವನಿಗೆ ರೆಬಲ್ ಆಗಿ ಕೂಡ ಜನ ಎದ್ದು ನಿಲ್ತಾರೆ. ಆ ಸಂದರ್ಭದಲ್ಲಿ ಅನೇಕ ಕಾಯಿಲೆಗಳು, ನೋವು, ಸಾವು, ಮರಣಗಳಾಗುವಾಗ ಅವರಿಗೆ ಮೋಶೆ ನೆನಪು ಮಾಡುವಂಥದ್ದು, ನಾನು ಆಗಲೇ ನಾವು ಈ ಬೈಬಲ್ ಸ್ಟಡಿಯನ್ನು ಪ್ರಾರಂಭ ಮಾಡುವ ಹಾಗೆ ಹೇಳಿದಂತ ಮಾತು, ನಮ್ಮ ಪಾಪಗಳು ನಮ್ಮನ್ನ ದೇವರ ಮುಖದಿಂದ ಮರೆ ಮಾಡಿವೆ, ದೇವರಿಂದ ದೂರ ಮಾಡಿವೆ. ಅಲ್ಲಿ ಇಸ್ರಾಯೇಲ್ರಿಗೆ ಕೂಡ ಯಾಕೆ ಸಾವು ನೋವುಗಳು ಸಂಭವಿಸ್ತು ಅಂತ ಹೇಳಿದ್ರೆ, ಅವರು ದೇವರಿಗೆ ನಡೆದುಕೊಂಡಂತ ರೀತಿ, ಅವರಿಗೆ ನ್ಯಾಯ ತೀರ್ಪು ಅವರ ಮೇಲೆ ಬರುವಾಗ ಅವರು ನಾಶವಾಗಿ ಹೋಗ್ತಾರೆ. ಸೊ ಹಾಗಾಗಿ ಮನುಷ್ಯನ ಜೀವನದಲ್ಲಿ ದೇವರಿಗೆ ವಿಧೇಯರಾಗಿ ಜೀವಿಸುವಾಗ ಇಂತಹ ದೇವರ ಕೋಪವಾದ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಮೋಶೆ ತಿಳಿಸುವಂಥದ್ದು. ಸೊ ಇನ್ನೊಂದು ಕಡೆ ನಮ್ಮ ದ್ರೋಹಗಳು, ಗುಪ್ತ ಪಾಪಗಳು ನಿನ್ನ ತ್ರೇಜೋ ದೃಷ್ಟಿಯಲ್ಲಿ ಇಟ್ಕೊಂಡಿದೆ ಅಂತ ಹೇಳುವಾಗ, ಗಾಡ್ ಲುಕ್ಸ್ ಎಟ್ ಎವ್ರಿಥಿಂಗ್, ವಿ ಕೆನಾಟ್ ಹೈಡ್ ಎನಿಥಿಂಗ್ ಫ್ರಮ್ ಗಾಡ್. ದೇವರಿಂದ ಯಾವುದನ್ನ ಕೂಡ ನಾವು ಮುಚ್ಚಿಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೇವರು ಎಲ್ಲವನ್ನ ನೋಡ್ತಾನೆ, ಅದಕ್ಕೆ ತಕ್ಕ ಪ್ರತಿಫಲವನ್ನ ಕೂಡ ಕೊಡ್ತಾನೆ ಎಂಬುದಾಗಿ ತಿಳಿಸ್ತದೆ. ಸೊ ಇನ್ನೊಂದು ಕಡೆ ದೇವರು ಅದಕ್ಕೆ ಶಿಕ್ಷೆ ಕೊಡ್ತಾನೆ ಅಂತ ಹೇಳುವಾಗ, ನಮ್ಗೆ ಯಾವುದು ಪ್ರಾಕೃತಿಕವಾಗಿ ಯುದ್ಧದಿಂದ ಆಗಲಿ ಜನ ಬಂದು ನಮ್ಮನ್ನ ಸಾಯಿಸ್ಬೇಕಂತ ಇಲ್ಲ. ಬದಲಾಗಿ ದೇವರ ಶಿಕ್ಷೆ ಬರುವಾಗ ನಾವು ಯಾವ ರೀತಿಯಲ್ಲಿ ಕೂಡ ಶಿಕ್ಷೆಗೆ ಒಳಗಾಗ್ಬೋದು. ಸೊ ಹಾಗಾಗಿ ಮೋಶೆ ಜನರಿಗೆ ಅವರ ಪಾಪಗಳು ದೇವರ ದೃಷ್ಟಿಯಲ್ಲಿ ಕೋಪವನ್ನ ಉಂಟು ಮಾಡಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಸೊ ಅವುಗಳನ್ನ ಸರಿ ಮಾಡ್ಕೊಳ್ಬೇಕೆನ್ನುವಂಥದ್ದು ಈ ವಾಕ್ಯವನ್ನು ಬರೆಯುವಾಗ ಇರುವಂತ ಮೇನ್ ಇಂಟೆನ್ಷನ್. ಸೊ 9-11 ವಚನಗಳನ್ನ ನಾವು ಮುಂದುವರೆದು ನೋಡುದಾದ್ರೆ, ಮ್ಯಾನ್ಸ್ ಫ್ರಾಲಿಟಿ ಅಂಡರ್ಸ್ಟುಡ್ ಅಗೇನ್ಸ್ಟ್ ದಿ ಎಟರ್ನಿಟಿ ಆಫ್ ಗಾಡ್. ಮನುಷ್ಯನ ದುರ್ಬಲತೆ ಅದು ದೇವರ ಶಾಶ್ವತವಾದಂಥ ದೇವರಿಗೆ ವಿರುದ್ಧವಾದಂಥದ್ದು ಅಥವಾ ವಿರುದ್ಧವಾಗಿ ಅಂತ ಹೇಳಿದ್ರೆ, ಒಬ್ಬ ದುರ್ಬಲವಾದಂಥ ಮನುಷ್ಯ ಶಾಶ್ವತವಾದಂಥ ದೇವರಿನಲ್ಲಿ ಹೇಗೆ ಜೀವಿಸಿದ್ದಾನೆ ಎಂಬುದಾಗಿ. ಅಂದ್ರೆ God is sovereign God who can be able to do everything, but human is fragile. He doesn't have any strength or anything without God. ಸೊ ಹಾಗಾಗಿ ಮನುಷ್ಯ ದೇವರ ಎದುರಿನಲ್ಲಿ ಎಷ್ಟರವನು ಇಸ್ ನಥಿಂಗ್ ಎನ್ನುವಂತಹ ಒಂದು ಅರ್ಥವನ್ನ ಕೊಡುವಂತ ಮಾತುಗಳನ್ನ ಮೋಶೆ ಈ ಭಾಗದಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ಬೋದು. ಸೊ ಇಲ್ಲಿ ಮೋಶೆ ಒಂದು ಕಡೆ ದೇವರು ಸ್ಟ್ರಾಂಗ್ ಅಂತ ನೋಡೋದಾದ್ರೆ ಮನುಷ್ಯನನ್ನ ಕೂಡ ನೋಡ್ತಾನೆ. ಮನುಷ್ಯನನ್ನ ಹೇಗೆ ನೋಡ್ತಾನೆ ಹೇಳೋದಾದ್ರೆ, ಈಸ್ ಫ್ರೆಜೈಲ್, ಈಸ್ ನಥಿಂಗ್. ಅವನೊಬ್ಬ ತುಂಬಾ ವೀಕ್ ಆದಂತಹ ಅಥವಾ ಯಾವ ಟೈಮಲ್ಲಿ ಕೂಡ ನಶಿಸಿ ಹೋಗುವಂತ ಒಬ್ಬ ವ್ಯಕ್ತಿ ಎಂಬುದಾಗಿ ತಿಳಿಸ್ತಾನೆ. ಇನ್ನೊಂದು ಕಡೆಯಲ್ಲಿ ಅವನು ಮನುಷ್ಯನ ಒಂದು ಜೀವಿತ ಕಾಲ, ದಿಸ್ ಲೈಫ್ ಸ್ಪ್ಯಾನ್ ಟೈಮ್, ಅದನ್ನ ಲೈಫ್ ಆಫ್ ಸ್ಪ್ಯಾನ್ ಎಷ್ಟು ಎಂಬುದಾಗಿ ನೋಡೋದಾದ್ರೆ ಮೋಶೆ ಅಲ್ಲಿ ಹೇಳುವಂಥದ್ದು 70 ವರ್ಷ ಬಲ ಹೆಚ್ಚಿದ್ರೆ 80 ವರ್ಷ ಎಂಬುದಾಗಿ. ಆದ್ರೆ ಮೋಶೆ ಎಷ್ಟು ವರ್ಷ ಬದುಕ್ತಾನೆ ಹೇಳಿದ್ರೆ 120 ವರ್ಷ ಬದುಕ್ತಾನೆ ಮೋಶೆ.
ಹೇಗೆ 70-80 ಅಂತ ಹೇಳ್ತಾನೆ ಹೇಳೋದಾದ್ರೆ, ಅವತ್ತಿನ ಏನ್ಷಿಯಂಟ್ ಇಸ್ರಾಯಲೈಟ್ಸ್ ಅವರ ಒಂದು ಯಾವುದೇ ಬರೆಯುವಂಥವ್ರಾಗಿರ್ಲಿ, ಹಿಸ್ಟ್ರಿ ಬರೆಯುವಂಥವ್ರಾಗಿರ್ಬೋದು, ಅಥವಾ ಏನ್ಷಿಯಂಟ್ ಏತನ್ ಗ್ರೂಪಿನವರು ಕೂಡ, ಅಂದ್ರೆ ದೇವರನ್ನ ಹರಿಯದಂತ ಅನ್ಯ ಧರ್ಮೀಯರು ಕೂಡ ಹೇಗೆ ಬರಿತಾ ಇದ್ರಂತ ನೋಡೋದಾದ್ರೆ, ದೇವರ್ ಆಲ್ಸೋ ಥಿಂಕಿಂಗ್ ದಟ್ ಲೈಫ್ ಸ್ಪ್ಯಾನ್ ಲೈಫ್ ಆಫ್ ಸ್ಪ್ಯಾನ್ ಆಫ್ ಎನಿ ಹ್ಯೂಮನ್ ವುಡ್ ಬಿ ಅರೌಂಡ್ 70 to 80 years ಎಂಬುದಾಗಿ. ಆದರೆ ಆವತ್ತಿನ ಸಮಾಜದಲ್ಲಿ ಕೂಡ ದೇರ್ ಆರ್ ಪೀಪಲ್ ಹೂ ಲಿವ್ಡ್ ಮೋರ್ ದೆನ್ 100 years. ಇಲ್ಲಿ ಕೂಡ ನಾವು ನೋಡ್ತೇವೆ 70-80 ವರ್ಷ ಅಂತ ಹೇಳುವಾಗ ಅದೊಂದು ಅವರ ಸ್ಟೈಲ್ ಅಥವಾ ಆವತ್ತು ಸಮಾಜವನ್ನ ಅವರು ಕಂಡಂತ ರೀತಿ. ಹೌ ದೇ ಲುಕ್ಡ್ ಎಟ್ ದ ಸೊಸೈಟಿ ಎಂಬುದಾಗಿ ನೋಡೋದಾದ್ರೆ, ದೇ ಫೆಲ್ಟ್ ದಟ್ ದೇರ್ ವುಡ್ ಬಿ 70 to 80 years ಆಫ್ ಲೈಫ್ ಆಫ್ ಸ್ಪ್ಯಾನ್ for every human being ಎಂಬುದಾಗಿ. Only people, those who have blessed in God's sight, those who have received God's mercy, they would lead abundant life ಎನ್ನುವಂಥದ್ದು. ಸೊ ಹಾಗಾಗಿ ಮೋಶ 70-80 ವರ್ಷ ಅಂತ ಹೇಳುವಾಗ ಮನುಷ್ಯನ ಜೀವನ ವೆರಿ ಶಾರ್ಟ್ ಟೈಮ್. ಈ ಒಂದು ಟೈಮಲ್ಲಿ ಅವರು ಬೇಗ ಗತಿಸಿ ಹೋಗ್ತಾರೆ ಎನ್ನುವಂಥ ಮಾತುಗಳನ್ನು ಕೂಡ ಅರಣ್ಯದಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ಬೋದು. ಸೊ ಅಂದ್ರೆ ಅರಣ್ಯದಲ್ಲಿ ಅವ್ರು ಪ್ರಯಾಣ ಮಾಡುವಾಗ ಎಷ್ಟು ಜನ ಸತ್ತು ಹೋಗ್ತಾರೆ ಅಂತ ನೋಡೋದಾದ್ರೆ, ನಮ್ಗೆ ಅನೇಕ ಕಡೆಗಳಲ್ಲಿ ತುಂಬಾ ಸಾವಿರ ಜನ ಸತ್ತು ಹೋದ್ರು ಅಂತ ಹೇಳ್ತದೆ. ಎಷ್ಟೋ ಜನರು ಯಾಕೆ ಸತ್ತು ಹೋಗ್ತಾರೆ, ದೇವರ ದೃಷ್ಟಿಯಲ್ಲಿ ಪಾಪಿಗಳಾಗಿ ಸತ್ತು ಹೋಗ್ತಾರೆ ಅಂತ ಹೇಳೋದಾದ್ರೆ, ಅವ್ರು ಯಾರು ವಾಗ್ದಾನ ಮಾಡಿದಂಥ ಸ್ಥಳಕ್ಕೆ ಸೇರುವುದಿಲ್ಲ ಬಿಕಾಸ್ ಆಫ್ ದಟ್ ಸಿನ್ಸ್. ಇನ್ನೊಂದು ಕಡೆಯಲ್ಲಿ ಪಾಪ ಮಾಡೋದ್ರೊಟ್ಟಿಗೆ ಇಟ್ ಗಿವ್ಸ್ ಅ ಮೆಸೇಜ್, ನಾವು ಕೂಡ ಪಾಪ ಮಾಡೋದಾದ್ರೆ ಮರಣವೇ ಅಂತಿಮ ಶಿಕ್ಷೆ ಆಗ್ತದೆ. ಬಟ್ ಅದಕ್ಕೆ ಬದಲಾಗಿ ಜ್ಞಾನದ ಹೃದಯವನ್ನ, ಒಳ್ಳೆಯ ಮನಸ್ಸನ್ನ ನಮ್ಗೆ ಪಡ್ಕೊಳ್ಬೇಕೆಂಬುದಾಗಿ ಮೋಶೆ ಈ ಒಂದು ಇಂಟೆನ್ಷನ್ ಅಲ್ಲಿ ಈ ಒಂದು ಭಾಗವನ್ನ ಬರಿತಾನೆ. ಸೊ ನಾವು ಮುಂದುವರೆದು 12ನೇ ವಚನವನ್ನ ನೋಡೋದಾದ್ರೆ, ನಮ್ಮ ದಿನಗಳು ಕೊಂಚವೆಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು, ಆಗ ಜ್ಞಾನದ ಹೃದಯವನ್ನ ಪಡ್ಕೊಳ್ಬೇಕು. ಸೊ ಮೋಶೆ ಮನುಷ್ಯನ ಲೈಫ್ ಸ್ಪ್ಯಾನ್ ಎಷ್ಟೆಂಬುದಾಗಿ ನೋಡೋದಾದ್ರೆ 70-80 years. ಮತ್ತೆ ಅದರಲ್ಲಿ ದೇವರ ಕೋಪ ಬರುವಾಗ ಅಷ್ಟಕ್ಕೆ ಮನುಷ್ಯನ ಜೀವನ ಮುಗ್ದು ಹೋಗ್ತದೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆಯಲ್ಲಿ ಮುಂದುವರೆದು 12ನೇ ವಚನದಲ್ಲಿ ಹೇಳ್ತಾನೆ, ಈ ಪ್ರೇಸ್ ಫಾರ್ ವಿಸ್ಡಮ್ ಹಾರ್ಟ್, ದೇವರ ಒಂದು ಜ್ಞಾನದ ಹೃದಯವನ್ನ ದೇವರು ನೀಡ್ಬೇಕೆಂಬುದಾಗಿ ಮೋಶೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಸೊ ಹೀಗೆ ಪ್ರಾರ್ಥನೆ ಮಾಡುವಾಗ ಮನುಷ್ಯನ ಜೀವನ ಒಂದು ಕ್ಷಣಿಕ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಈ ಗಿವ್ಸ್ ಇಂಪಾರ್ಟೆನ್ಸ್ ಟು ಗಾಡ್ಸ್ ಜಡ್ಜ್ಮೆಂಟ್, ದೇವರ ನ್ಯಾಯ ತೀರ್ಪು, ಅದಕ್ಕೆ ಅವನು ಮಹತ್ವವನ್ನು ಕೊಡ್ತಾನೆ. ಸೊ ಅಲ್ಲಿ ಅವನು ಕೇಳುವಂಥದ್ದು, ಗಾಡ್ ಟೀಚರ್ಸ್ ಟು ಹ್ಯಾವ್ ಅ ವಿಸ್ಡಮ್ ಹಾರ್ಟ್, ಜ್ಞಾನದ ಹೃದಯವನ್ನು ಪಡ್ಕೊಳ್ಳಿಕ್ಕೆ ನಮಗೆ ಶಿಕ್ಷಣವನ್ನು ಕೊಡು ಎಂಬುದಾಗಿ ಹೇಳುವಾಗ ಅದು ದೇವರಿಂದ ಬೇಡುವಂಥದ್ದು, ಪಡ್ಕೊಳ್ಳುವಂಥದ್ದು. ಅಂದ್ರೆ ಪೀಪಲ್ ಶುಡ್ ಒಬೇ ಟು ಗಾಡ್, ದೇವರಿಗೆ ವಿಧೇಯರಾಗಬೇಕೆನ್ನುವಂಥ ಇಂಟೆನ್ಷನ್ ಅಲ್ಲಿ ಹೇಳ್ತಾ ಇದ್ದೇನೆ. ಟೀಚರ್ಸ್ ಅಂತ ಹೇಳುವಾಗ ದೇ ಆರ್ ರೆಡಿ ಟು ಲಿಸನ್, ದೇ ಆರ್ ರೆಡಿ ಟು ಎಕ್ಸೆಪ್ಟ್ ವಾಟ್ ಎವರ್ ಈ ಸೇಸ್. ಯಾವುದನ್ನೆಲ್ಲ ದೇವರು ಹೇಳ್ತಾನೆ ಅದನ್ನ ನಾವು ತಕೊಳ್ಳಿಕ್ಕೆ, ಸ್ವೀಕಾರ ಮಾಡಲಿಕ್ಕೆ ರೆಡಿ ಇದ್ದೇವೆ ಎನ್ನುವಂಥದ್ದು. ಅದು ಯಾವಾಗ ಬರ್ತದೆ ಅಂತ ಹೇಳುವಾಗ, ಜೀವನ ಒಂದು ನಶ್ವರ ಅಂತ ತಿಳ್ಕೊಂಡಾಗ ವಿಲ್ ಕಮ್ ಟು ನೋ ದ ವ್ಯಾಲ್ಯೂ ಆಫ್ ಲೈಫ್. ಈ ಜೀವನದಲ್ಲಿ ನಾವು ಅದಿಲ್ಲ ಇದಿಲ್ಲ ಅಂತ ಜಗಳ ಮಾಡುವಾಗ, ಈ ಟ್ರೈ ಟು ಟೀಚ್ ದ ಪೀಪಲ್ ಆಫ್ ಇಸ್ರಾಯಲೈಟ್ಸ್ ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ದಿಸ್ ಲೈಫ್ ಎನ್ನುವಂತ ಮೆಸೇಜ್ ಅನ್ನು ಜನರಿಗೆ ಕೊಡ್ಲಿಕ್ಕೆ ಮೋಶೆ ಪ್ರಯತ್ನವನ್ನ ಪಡ್ತಾನೆ. ಸೊ ದ ಫೈನಲ್ ಪಾರ್ಟ್ ಆಫ್ ದಿಸ್ ಸಾಂಗ್ ವರ್ಸಸ್ 13-17, ವಚನ 13-17. ಸೊ ಈ ಭಾಗಕ್ಕೆ ನಾವು ಟೈಟಲ್ ಮಾಡೋದಾದ್ರೆ ಪ್ರೈಯಿಂಗ್ ಫಾರ್ ಮರ್ಸಿ ಅಂಡ್ ಬ್ಲೆಸ್ಸಿಂಗ್. ಸೊ ಮೋಶೆ ಈ ಭಾಗದಲ್ಲಿ ಒಂದು ಕಡೆ ಜೀವನ ಒಂದು ನಶ್ವರ ಅಂತ ತಿಳ್ಕೊಂಡ್ರೆ, ಅವನು ಕೂಡ ಕೊನೆಯ ದಿವಸಗಳನ್ನು ಎಣಿಸ್ತಿರುವಂಥ ಸಂದರ್ಭಗಳಲ್ಲಿ ಅವನ ಅಕ್ಕ ಅಣ್ಣ ಇವರೆಲ್ಲ ತೀರಿ ಹೋಗುವಾಗ ಅವನಿಗೆ ಕೂಡ ಅನಿಸಿರ್ಬೋದು ಜೀವನದಲ್ಲಿ ಏನು ಕೂಡ ತಗೊಂಡೋಗ್ಲಿಕ್ಕಿಲ್ಲ. ಬಟ್ ಆದರೆ ಜೀವನದ ಮಹತ್ವವನ್ನ, ದೈವತ್ವವನ್ನ ತಿಳ್ಕೊಳ್ಳುವಂಥದ್ದು ಜೀವನದ ಒಂದು ಪ್ರಮುಖವಾದಂಥ ಘಟ್ಟ ಎಂಬುದಾಗಿ ತಿಳ್ಕೊಂಡು ಈ ರಿಕ್ವೆಸ್ಟ್ ಆ್ಯಂಡ್ ಈ ಪ್ಲೀಡ್ ಗಾಡ್ ಫಾರ್ ಇಸ್ ಮರ್ಸಿ ಆ್ಯಂಡ್ ಬ್ಲೆಸ್ಸಿಂಗ್ಸ್, ದೇವರ ದಯೆ, ಕರುಣೆ, ಆಶೀರ್ವಾದಗಳಿಗಾಗಿ ಮೋಶೆ 13ನೇ ವಚನದಿಂದ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಅವನು ಹೇಳುವಂಥದ್ದು, ಮನಸ್ಸನ್ನು ಬೇರೆ ಮಾಡಿಕೋ, ಎಷ್ಟರವರೆಗೆ ಕೋಪ ಮಾಡ್ತೀಯಾ ಎಂಬುದಾಗಿ. ಅಂದ್ರೆ ಅವರಿಗೆ ಈಗಾಗಲೇ ಅಲ್ಲಾಗುತ್ತಿರುವಂಥ ಸಾವು ನೋವುಗಳೇನು ಮಾಡಿದೆ, ದೇವರಿಂದ ದೂರ ಆಗಿದ್ದೇವೆ ಅನ್ನುವಂಥ ಒಂದು ಅನುಭವಕ್ಕೆ ನಡೆಸಿದೆ. ಸೊ ಹಾಗಾಗಿ ಅಲ್ಲಿ
ದೇವರೇ ಮತ್ತೆ ನಿನ್ನ ಮನಸ್ಸನ್ನು ಬೇರೆ ಮಾಡಿಕೊ. ಲುಕ್ ಎಟ್ ಅಸ್ ಇನ್ ಯೋರ್ ಮರ್ಸಿ ಅಂಡ್ ಕಂಪ್ಯಾಷನ್. ನಮ್ಮನ್ನ ಪ್ರೀತಿಯಿಂದ ಕರುಣೆಯಿಂದ ನೋಡು, ಆಗ ನಿನ್ನ ಪ್ರಸನ್ನತೆಗೆ ನಿನ್ನ ದಯೆಗೆ ನಾವು ಪಾತ್ರರಾಗ್ತೇವೆ ಎಂಬುದಾಗಿ ಮೋಶೆ ಹೇಳುವಂಥದ್ದು. ಅಲ್ಲಿ ಎಷ್ಟರವರೆಗೆ ಕೋಪ ಮಾಡುವಿ, ನಿನ್ನ ಸೇವಕರ ಮೇಲೆ ಅಂತಃಕರಣ ಇರಲಿ ಎಂಬುದಾಗಿ. ಇನ್ನೊಂದು ಕಡೆ ಬೇರೆ ಮಾಡಿಕೊ ಅಂತ ಹೇಳುವಾಗ, it is not only asking God to change his mind, but also reminding people to change their attitude towards God. ಅವರು ಮನುಷ್ಯರು, ದೇವರು ಹೇಗೆ ನಮ್ಮ ಕಡೆಗೆ ಮನೋಭಾವಗಳನ್ನು ಚೇಂಜ್ ಮಾಡ್ಬೇಕಂತ ನಾವು ಪ್ರಾರ್ಥಿಸ್ತೇವೋ, ಹಾಗೆ ಮನುಷ್ಯರು ಕೂಡ ದೇವರ ಕಡೆಗಿರುವಂತ ಮನೋಭಾವನೆಗಳನ್ನ ಚೇಂಜ್ ಮಾಡ್ಬೇಕು. ಅದನ್ನ 3ನೇ ವಚನದಲ್ಲಿ ಮೋಶೆ ಈಗಾಗಲೇ ಹೇಳ್ತಾನೆ, ನೀನು ಮನುಷ್ಯರನ್ನ ಸಾಯಿರಿ ಅಂತ ಹೇಳುವಾಗ ದೇ ವಿಲ್ ಪರಿಶ್, ದೇ ವಿಲ್ ಡೆಸ್ಟ್ರಾಯ್. ಬಟ್ ಆದ್ರೆ ಯಾವಾಗ ಮನುಷ್ಯ ಅಂದ್ರೆ ದೇ ವಿಲ್ ಗೋ ಬ್ಯಾಕ್ ಟು ಡಸ್ಟ್ ವೇರ್ ದೇ ಕಮ್ ಫ್ರಮ್. ಹಾಗೆ ದೇವರು ಕೂಡ ನಮ್ಮನ್ನ ದಯೆ ದೃಷ್ಟಿಯಿಂದ ನೋಡೋದಾದ್ರೆ ನಾವೇನಾಗ್ತೇವೆ, ಪಾಪದಿಂದ ಬಿಡುಗಡೆ ಆಗಿ ದೇವರ ಬಿಡುಗಡೆ ಕಾರ್ಯದಲ್ಲಿ ಪಾಲುಗಾರರಾಗ್ತೇವೆ ಎಂಬುದಾಗಿ ಮೋಶೆ ಹೇಳ್ತಾನೆ. ಸೊ ಇನ್ನೊಂದು ಕಡೆಯಲ್ಲಿ ಮುಂದುವರೆದು ಕೃಪೆಯಿಂದ ನಮ್ಮನ್ನ ಸಂತೃಪ್ತಿ ಪಡಿಸಿ ಎಂಬುದಾಗಿ ಹೇಳುವುದಾದ್ರೆ, ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆನ್ನುವಂಥದ್ದು ದೇವರ ಸಂಬಂಧಕ್ಕಾಗಿ, ದೇವರ ಪ್ರಸನ್ನತೆಗಾಗಿ ಮೋಶೆ ಬೇಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು. ಸೊ ಅಲ್ಲಿ ಸಂತೃಪ್ತಿ ಪಡಿಸಿ ಅಂತ ಹೇಳುವಾಗ, ಹೌ ಡು ವಿ ಸ್ಯಾಟಿಸ್ಫೈ ಅವರ್ ಸೆಲ್ಫ್ ಅಂತ ಹೇಳುವುದಾದ್ರೆ, ವಿ ನೀಡ್ ಮನಿ, ವಿ ನೀಡ್ ಪ್ಲೆಂಟಿ ಆಫ್ ಮೆಟೀರಿಯಲ್ ಥಿಂಗ್ಸ್ ಅಂಡ್ ವಿ ನೀಡ್ ಮೆನಿ ಮೋರ್ ಥಿಂಗ್ಸ್ ದೆನ್ ಗಾಡ್. ದೇವರಿಗಿಂತ ಬೇರೆ ಎಲ್ಲ ವಿಷಯಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೇವೆ. ಆದ್ರೆ ಮೋಶೆ ಇಲ್ಲಿ ಹೇಳುವಂಥದ್ದು, ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನ ಸಂತೃಪ್ತಿ ಪಡಿಸುವಾಗ ಜೀವನದಲ್ಲಿ ಉಲ್ಲಾಸಿಸಿ ಹರ್ಷಿಸುವೆವು. ಈ ಸೀಕ್ಸ್ ಅಂಡ್ ಈ ಪ್ಲೀಡ್ಸ್ ಫಾರ್ ಗಾಡ್ಸ್ ರಿಲೇಶನ್ಶಿಪ್, ದೇವರ ಸಂಬಂಧಕ್ಕಾಗಿ ಆತನ ಹೇಳ್ತಾನೆ, ಉದಯದಲ್ಲಿ ನಿನ್ನ ಕೃಪೆಯಿಂದ ಅಂತ ಹೇಳುವಾಗ ದ ಪ್ರೈಮ್ ಟೈಮ್ ಆಫ್ ಎವ್ರಿ ಮಾರ್ನಿಂಗ್, ಆ ಟೈಮಲ್ಲಿ ಈ ಟ್ರೈ ಟು ಕೀಪ್ ಗುಡ್ ರಿಲೇಶನ್ಶಿಪ್ ವಿತ್ ಗಾಡ್, ಅಥವಾ ಈ ಬಿಗಿನ್ಸ್ ಇಸ್ ಡೇ ವಿತ್ ಗಾಡ್. ಈ ದಿವಸವನ್ನ ದೇವರೊಟ್ಟಿಗೆ ಆತನು ಪ್ರಾರಂಭ ಮಾಡಿ ಇಡೀ ಜೀವಮಾನವೆಲ್ಲ ದೇವರ ಪ್ರಸನ್ನತೆಯಲ್ಲಿ ಸಂತೋಷ ಪಡಲಿಕ್ಕೆ ಮೋಶೆ ಈ ಭಾಗದ ಮೂಲಕ ಕಲ್ತ್ಕೊಂಡು ಜನರಿಗೆ ಟೀಚ್ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಸೊ ಮುಂದುವರೆದು, ಕುಗ್ಗಿಸಿದ ದಿವಸಗಳಿಗೆ, ಕಷ್ಟದ ದಿವಸಗಳಿಗೆ ತಕ್ಕಂತೆ ನಮ್ಮನ್ನ ಸಂತೋಷ ಪಡಿಸು ಅಂತ ಹೇಳುವಾಗ, ದೇವರು ನಮ್ಗೆ ಎಲ್ಲಿ ಕೂಡ ಕಷ್ಟ ಇಲ್ಲ ಎಂಬುದಾಗಿ ಹೇಳಲಿಲ್ಲ. ಬದಲಾಗಿ ಇಸ್ರಾಯೇಲರಿಗೆ ಆ ಪ್ರಯಾಣ ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಆದ್ರೆ ಆ ಟೈಮಲ್ಲಿ ಅವರು ಬರುವಾಗ ಅನೇಕರು ಅವಿಧೇಯರಾಗಿ ಕಷ್ಟವನ್ನ ತಾಳಿಕೊಳ್ಳಿಕ್ಕಾಗದೆ ಏನ್ ಮಾಡ್ತಾರೆ, ದೇವರಿಗೆ ವಿರುದ್ಧವಾಗಿ ಜೀವಿಸಿ ನಾಶವಾಗಿ ಹೋಗ್ತಾರೆ. ಆದ್ರೆ ಇಲ್ಲಿ ಮೋಶೆ ಕಷ್ಟಗಳಿಗೆ ಪ್ರತಿಯಾಗಿ ನಮ್ಮನ್ನ ಸಂತೋಷ ಪಡಿಸಿ ಅಂತ ಹೇಳುವಾಗ, ದೋಸ್ ಹೂ ವರ್ ಸ್ಟಿಲ್ ಕೆಪ್ ದೇರ್ ಫೈತ್ ಅಲೈವ್ ಅಂತವರಿಗೆ ದ ಬ್ಲೆಸ್ಸಿಂಗ್ಸ್ ದಟ್ ಆರ್ ಅಹೆಡ್ ಆಫ್ ದರ್ ಜರ್ನಿ, ಮುಂದೆ ಬರುವಂತ ಅವರ ಪ್ರಯಾಣದಲ್ಲಿರುವಂತ ಬ್ಲೆಸ್ಸಿಂಗ್ಸ್ ಅನ್ನ ನೆನಪು ಮಾಡಿಕೊಂಡು ಸಂತೋಷ ಪಡ್ಲಿಕ್ಕೆ ಕೂಡ ನಮ್ಮನ್ನ ಏನ್ ಮಾಡು, ಬಲಪಡಿಸಿ ಎಂಬುದಾಗಿ ಆ ಮೋಶೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಸೊ ಅಂದ್ರೆ ಒಂದು ಕಡೆಯಲ್ಲಿ ದ ಟೈಮ್ ದಟ್ ಇಸ್ ಹೌ ಗಾಡ್ ಇಸ್ ಟ್ರೈಂಗ್ ಟು ಚೇಂಜ್ ಹ್ಯೂಮನ್, ಅಲ್ಲಿ ಇಸ್ರಾಯೇಲ್ರನ್ನ ದೇವರು ಚೇಂಜ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಇಟ್ ವಾಸ್ ಅ ಟೈಮ್ ವೇರ್ ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್, ಲರ್ನ್ ಅಂಡ್ ವೇರ್ ದೇ ಕ್ಯಾನ್ ಚೇಂಜ್ ದಮ್ಸೆಲ್ಸ್. ಸೊ ಹೀಗೆ ಚೇಂಜ್ ಆಗುವಾಗ ಅವರು ಹೊಸ ವ್ಯಕ್ತಿಗಳಾಗಿ ರೂಪುಗೊಳ್ತಾರೆ. ಅಂತ ಹೇಳಿದ್ರೆ, ಒಂದು ಭಾಗದಲ್ಲಿ ನಾವು ಇನ್ಸೆಕ್ಟ್ ಅನ್ನು ನೋಡ್ತೇವೆ. ಒಂದು ಇನ್ಸೆಕ್ಟ್ ಒನ್ ಡೇ ಇಟ್ ವಿಲ್ ಬಿಕಮ್ ಅ ಬಟರ್ಫ್ಲೈ. ಸೊ ಡ್ಯೂರಿಂಗ್ ದಟ್ ಟೈಮ್, ದ ಟೈಮ್ ಇಟ್ ಟೇಕ್ಸ್ ಟು ಚೇಂಜ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಸ್ರಾಯೇಲ್ರಿಗೆ ಕೂಡ ಅದೊಂದು ಟೈಮ್ ಆಗಿತ್ತು. ಅವರು ಹೊಸ ವ್ಯಕ್ತಿಗಳಾಗಿ ಬರುವಾಗ ಕಷ್ಟವನ್ನು ಅನುಭವಿಸಿದ್ರು. ಆದರೆ ಆ ಸಂದರ್ಭದಲ್ಲಿ ಕೆಲವರು ಮಾತ್ರ ನಂಬಿಗಸ್ತರಾದ್ರೆ ತುಂಬಾ ಜನ ಅಪನಂಬಿಗಸ್ತಿಕರಾಗಿ ಹೋಗ್ಬಿಡ್ತಾರೆ. ಸೊ ಅಂತ ಟೈಮಲ್ಲಿ ಮೋಶೆ ಕಷ್ಟದ ಸಂದರ್ಭಗಳಲ್ಲಿ ನಾವು ಅನುಭವಿಸೋದಕ್ಕೆ ಪ್ರತಿಯಾಗಿ ಸಂತೋಷದ ದಿವಸಗಳನ್ನು ಕೂಡ ಅನುಗ್ರಹಿಸು ಎಂಬುದಾಗಿ. ಸೊ ಮುಂದುವರೆದು ಮಕ್ಕಳಿಗೋಸ್ಕರ ಮಹತ್ವ ಪ್ರಕಟವಾಗಲಿ ಅಂತ ಹೇಳುವಾಗ, ದಟ್ಸ್ ಆಲ್ ರಕ್ಷಣಾ ಕಾರ್ಯ, ದೇವರ ಲಿಬರೇಟಿವ್ ಆಕ್ಷನ್ಸ್ ದಟ್ ಕ್ಯಾನ್ ಬಿ ಪ್ರೊಕ್ಲೈಮ್ಡ್ ಅಂಡ್ ದಟ್ ಬಿಕಮ್ ನೋನ್ ಟು ಎವ್ರಿ ಒನ್. ಲೆಟ್ ಇಟ್ ನೋನ್ ಟು ಎವ್ರಿ ಒನ್, ಆಲ್ ಪೀಪಲ್ ಆಫ್ ಇಸ್ರಾಯೇಲ್ಸ್. ದೇವರ ರಕ್ಷಣಾ ಕಾರ್ಯ ಎಲ್ರಿಗೆ ಗೊತ್ತಾಗ್ಲಿ. ಲೆಟ್ ಆಲ್ ಇಸ್ರಾಯೇಲ್ಸ್ ಎಂಜಾಯ್ ಇನ್ ಯು, ನಿನ್ನಲ್ಲಿ ಸಂತೋಷ ಪಡ್ಲಿ ಅನ್ನುವಂಥದ್ದನ್ನ ಹೇಳ್ತಾನೆ. ಸೊ ದ ಕೊನೆಯ ವರ್ಸಸ್, ನಾವು ಕೈ ಹಾಕಿದ ಕೆಲಸವನ್ನ ನಮಗೆ ಸಫಲಪಡಿಸು, 2 ಸಲ ಹೇಳಿ ಇದನ್ನು ಮುಗಿಸ್ತಾನೆ ಅಂತ ಹೇಳುವಾಗ, ಅವರು ಒಂದು ಜರ್ನಿಯಲ್ಲಿದ್ದಾರೆ. ದೇ ವಾಂಟ್ ಟು ಫಿನಿಶ್ ದ್ಯಾಟ್ ಜರ್ನಿ ಇನ್ ಅ ಸಕ್ಸಸ್ಫುಲ್ ವೇ. ಒಂದು ಸಂತೋಷದಾಯಕವಾಗಿ, ಯಶಸ್ವಿಯಾಗಿ ಆ ಜರ್ನಿಯನ್ನು ಮುಗಿಸ್ಬೇಕಿತ್ತು. ಇನ್ನೊಂದು ಕಡೆ ಅವರು ತಮ್ಮ ದಿನನಿತ್ಯದ ಜೀವಿತಕ್ಕಾಗಿ ಅನೇಕ ಪ್ರಯತ್ನಗಳನ್ನ ಟ್ರೈ ಮಾಡ್ತಾ ಇದ್ರು.
ಆ ಪ್ರಯತ್ನಗಳಲ್ಲಿ ದೇವರವರಿಗೆ ಸಫಲತೆಯನ್ನು ಅನುಗ್ರಹಿಸ್ಬೇಕಂತ ಹೇಳಿದ್ರೆ, ದೇವರ ಆಶೀರ್ವಾದ ಇಲ್ಲದೆ ಹೋದ್ರೆ ನಾವು ಇವತ್ತೇನೇ ಮಾಡಿದ್ರು ಕೂಡ ನಾಳೆಗಂತ ತೆಗೆದಿಡ್ತೇವೆ, ಆದರೆ ಅದನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಟೈಮ್, ಅಂಥ ಅನುಭವಕ್ಕೆ ಮೋಶೆ ಕೂಡ ನಡೆಸ್ತಾರೆ. ಅಲ್ಲಿ ಅವರಿಗಾಗುವಂಥದ್ದು, ನಾವು ಇವತ್ತೆಲ್ಲ ಏನೇನೋ ಇಟ್ಕೊಂಡಿರ್ತೇವೆ, ಬಟ್ ನಾಳೆಗೆ ನಾವೇ ಇರುವುದಿಲ್ಲ. ಸೊ ಹಾಗಾಗಿ ನಾಳೆ ನಾವು ಇವತ್ತು ಮಾಡಿದ ಕಷ್ಟಗಳನ್ನ, ನಾಳೆ ಸುಖವನ್ನ ಅನುಭವಿಸ್ಬೇಕಿದ್ರೆ ವಿ ನೀಡ್ ಅ ಗಾಡ್ಸ್ ಬ್ಲೆಸ್ಸಿಂಗ್. ಸೊ ಹಾಗಾಗಿ ಮೋಶೆ ದೇವರ ದಯೆ ನಮಗೆ ಬೇಕೆಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾನೆ. ಸೊ ಅದಕ್ಕೊಬ್ಬ ಥಿಯಾಲಜನ್ ಹೀಗೆ ಹೇಳ್ತಾನೆ, ಸ್ಯಾಟಿಸ್ಫ್ಯಾಕ್ಷನ್, ಗುಡ್ನೆಸ್, ಸಕ್ಸಸ್ ಇನ್ ವರ್ಕ್ ಮಸ್ಟ್ all come from the right relationship of man in his frailty to the eternal God. ಮನುಷ್ಯನ ಸಂತೃಪ್ತಿ, ಒಳ್ಳೆತನ, ಸಕ್ಸಸ್ ಇದೆಲ್ಲ ಒಳ್ಳೆಯ, ದುರ್ಬಲವಾದಂಥ ಒಬ್ಬ ಒಳ್ಳೆಯ ಮನುಷ್ಯ ದೇವರೊಟ್ಟಿಗೆ ಇಟ್ಟುಕೊಳ್ಳುವಂಥ ಒಳ್ಳೆಯ ಸಂಬಂಧದಿಂದ ಸಿಕ್ಕುವಂಥದ್ದು. ಮನುಷ್ಯ ಒಬ್ಬ ದುರ್ಬಲ ಅಂತ ಹೇಳಿದ್ರೆ, ದೇವರನ್ನು ಆತುಕೊಳ್ಳುವಾಗ ಅವನಿಗೆ ತೃಪ್ತಿ, ಒಳ್ಳೆತನ, ಸಕ್ಸಸ್, ಯಶಸ್ವಿ ಇದೆಲ್ಲ ಆ ಒಳ್ಳೆ ಸಂಬಂಧದಿಂದ ಬರ್ತದೆ. ನಾಟ್ ಬಿಕಾಸ್ ಆಫ್ ಐ ಆಮ್ ಗೇನ್, ನಾಟ್ ಬಿಕಾಸ್ ಆಫ್ ಐ ಆಮ್ ಸ್ಟ್ರೆಂತ್, ನಾಟ್ ಬಿಕಾಸ್ ಆಫ್ ಐ ಆಮ್ ವೈಸ್ ಪರ್ಸನ್. ಸೊ ಹಾಗೆ ತಿಳ್ಕೊಳ್ಳೋದೆ ಮೋಶೆ ಹೇಳ್ತಾನೆ, ಮ್ಯಾನ್ ಇಸ್ ಫ್ರಿಜೈಲ್ ಆರ್ ಫ್ರೈಲಿಟಿ, ಬಟ್ ಗಾಡ್ ಇಸ್ ಎಟರ್ನಲ್. ಬಟ್ ವೆನ್ ವಿ ಕೀಪ್ ಅ ಗುಡ್ ರಿಲೇಶನ್ಶಿಪ್ ವಿತ್ ಗಾಡ್, ವಿ ವಿಲ್ ಎನೇಬಲ್ ಟು ಎಕ್ಸ್ಪೀರಿಯನ್ಸ್ ಸ್ಯಾಟಿಸ್ಫ್ಯಾಕ್ಷನ್, ಗುಡ್ನೆಸ್ ಅಂಡ್ ಸಕ್ಸಸ್ ಇನ್ ಅವರ್ ಲೈಫ್ ಎಂಬುದಾಗಿ. ಸೊ ಹಾಗಾಗಿ ಈ ಕೀರ್ತನೆ ಒಂದು ಕನ್ಕ್ಲೂಸ್ ಮಾಡೋದಾದ್ರೆ, ಬಿಫೋರ್ ಗಾಡ್ ವಿ ಆರ್ ನಥಿಂಗ್, ವಿ ಆರ್ ಲೈಕ್ ಬಬಲ್ ಇನ್ ದ ವಾಟರ್. ನಾವು ನೀರಿನ ಮೇಲೆ ಇರುವಂಥ ಗುಳ್ಳೆಗಳ ಹಾಗೆ, ವಿ ಕ್ಯಾನ್ ಪೆರಿಶ್ ಇನ್ ಎನಿ ಮೂಮೆಂಟ್, ಬಟ್ ಗಾಡ್ ಇಸ್ ಎಟರ್ನಲ್. ಸೊ ಹಾಗಾಗಿ to remain faithful and to experience abundant blessings in our life, we must keep a good relationship with God, and we must trust God, we must obey to God. ಒಂದು ವೇಳೆ ಇಸ್ರಾಯೇಲ್ರ ಹಾಗೆ ನಾವು ತಪ್ಪಿ ಮಾಡಿ ಹೋಗೋದಾದ್ರೆ ನಮ್ಮ ಜೀವನ ಕೂಡ ಒಂದು ಕಡೆಯಲ್ಲಿ ಬೇಗ ನಶಿಸಿ ಹೋಗ್ಬೋದು. ಬಟ್ ಆದರೆ ಹೇಳಿದ ಹಾಗೆ ಯಾರೆಲ್ಲ ದೇವರ ಮಾತಿಗೆ ವಿಧೇಯರಾಗ್ತಾರೋ, ದೇ ವಿಲ್ lead to experience God's blessing. So may God bless this words to remain faithful and obedient to God in every moment of our daily life. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡುವ. ಕೃಪೆ ಹೇಳೋ ದೇವರೇ, ಸ್ವಾಮಿ, ನಿನ್ನ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ ಹೇಳ್ತೇವೆ. ನಿನ್ನ ಆಶೀರ್ವಾದದಿಂದ ನಾವು ನಿನ್ನ ವಾಕ್ಯದ ಮೂಲಕವಾಗಿ ಆಧ್ಯಾತ್ಮಿಕ ಲಾಭ ಪಡೀಲಿಕ್ಕಾಗುವಂತೆ, ಜ್ಞಾನದ ಹೃದಯವನ್ನು ಪಡ್ಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳಿದ ಪ್ರಕಾರ ನಮ್ಮ ದಿನಗಳು ಕೊಂಚವೆಂದು ಎಣಿಸಿಕೊಳ್ಳುವ ಹಾಗೆ ಕಲಿಸುವಾಗ ಜ್ಞಾನದ ಹೃದಯವನ್ನು ಪಡ್ಕೊಳ್ಬೇಕೆಂಬುದಾಗಿ. ಹೌದು ಸ್ವಾಮಿ, ನಮಗೆ ನಮ್ಮ ದಿವಸಗಳು ಸ್ವಲ್ಪವೇ ಎಂಬುದಾಗಿ ತಿಳಿದುಕೊಂಡು ನಿನ್ನಲ್ಲಿ ನಂಬಿಕೆಯನ್ನು, ಭಯಭಕ್ತಿಯನ್ನು ಹೆಚ್ಚಿಸು ಎಂಬುದಾಗಿ ನಿನ್ನಲ್ಲಿ ಬೇಡ್ತೇವೆ. ವಿಶೇಷವಾಗಿ ಇದರಲ್ಲಿ ಪಾಲ್ಗೊಂಡಂಥ ಎಲ್ಲರಿಗಾಗಿ ಸ್ತೋತ್ರವಾಗಲಿ. ಈ ವಾಕ್ಯಗಳು ಎಲ್ಲರ ಹೃದಯದಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ರಾತ್ರಿ ವೇಳೆಯಲ್ಲಿ ನಮ್ಮೆಲ್ಲರನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ನಮ್ಮೆಲ್ಲರ ದಣಿದಂಥ ದೇಹಗಳಿಗೆ ಸುಖಕರವಾದ ವಿಶ್ರಾಂತಿಯನ್ನು ಕೊಡು. ಕೆಟ್ಟ ಕನಸು, ಅಪಾಯಗಳಿಗೆ ನಮ್ಮನ್ನು ತಪ್ಪಿಸು. ನಿನ್ನ ಚಿತ್ತಾನುಸಾರವಾಗಿ ಹೊಸ ದಿವಸಕ್ಕೆ ಹೊಸ ಮನಸ್ಸಿನೊಂದಿಗೆ, ಹರ್ಷದೊಂದಿಗೆ, ಆರೋಗ್ಯದೊಂದಿಗೆ ನಮ್ಮನ್ನು ಮುನ್ನಡೆಸೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸೋದಕ್ಕೆ ಏಡಿಂದ ನಮ್ಮನ್ನು ತಪ್ಪಿಸು. ಏಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ, ಆಮೆನ್. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈ ಆನ್ಲೈನ್ನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರೊಟ್ಟಿಗೂ, ನಮ್ಮ ಸಭೆಯೊಟ್ಟಿಗೂ, ಇಡೀ ವಿಶ್ವದೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ, ಆಮೆನ್.